ಮನಸ್ಸಿನಲ್ಲಿ ಯಾವ ವಿಷಯ ವಾಸನೆಗಳು ಬಾರದೇ ಇರುವುದನ್ನ ಚಿತ್ತಶುದ್ಧಿ ಅಂತ. ಹೌದು, ಚಿತ್ತಶುದ್ಧಿ ಆಗ್ಬೇಕಾದ್ರೆ ವಾಸನ ಎಲ್ಲ ಹೋಗ್ಬೇಕು. ಮನಸ್ಸಿನಾಗ ಎಲ್ಲ ಹೃದಯಗತವಾದಂಥ ಭೋಗ ವಾಸನ ಏನೈತಲ್ಲ ಅವು ಸ್ವಲ್ಪ ಉಳಿಯದಂತೆ ಅವು ನಾಶ ಮಾಡಿಕೊಂಡಾಗ ಚಿತ್ತಶುದ್ಧಿ ಆದಂಗೆ. ಸ್ವಲ್ಪ ಯಾವ್ದಾರ ಉಳಿತೆ ಅಂದ್ರೆ ಇನ್ನ ಮನಸ್ಸು ಮಲಿನ ಐತೆ ಅಂತ ತಿಳ್ಕೊ. ಚಿತ್ತಶುದ್ಧಿ ಆಗ್ಲಿಲ್ಲ ಅಂದ್ರೆ ಮೂಲ ವಸ್ತುವಿನ ಅನುಭವ ಮಾಡ್ಕೊಳಕ್ ಆಗುದಿಲ್ಲ. ಹೌದು, ಅಂತಃಕರಣ ಸ್ವಚ್ಛ ಆಗದ ಹೊರತು ನಮ್ಮ ನಿಜವಾದ ಇರುವಿನ ಅನುಭವ ಮಾಡ್ಕೊಳಕ್ ನಮಗಾಗುದಿಲ್ಲ. ನಮ್ಗೆ ಯಾಕದ ಅನುಭವ ಕೊರುವಲ್ಲ ಅಂದ್ರೆ ಎಷ್ಟು ಹೇಳಿರು ಕೇಳಿರು ಚಿತ್ತಶುದ್ಧಿ ಇಲ್ಲದ. ಕನ್ನಡಿ ಸ್ವಚ್ಛ ಇದ್ದಾಗ ಮುಖ ಕಾಣಿಸ್ತೈತಿ, ಕನ್ನಡಿ ಸ್ವಚ್ಛ ಇರ್ಲಿಲ್ಲ ಅಂದ್ರೆ ಎಷ್ಟು ನೋಡ್ಕೊಂಡ್ರು ಏನು. ಹಂಗ ಅಂತಃಕರಣ ಸ್ವಚ್ಛ ಇದ್ದಾಗ ಇದೆಲ್ಲ ನಮ್ಗೆ ಅನುಭವ ಬರ್ತೈತಿ, ನಾವು ಯಾರಿದ್ದೀವಿ ಅನ್ನೋದು. ನಮ್ಗೆ ಯಾಕಿದ ಅನುಭವ ಬರುವಲ್ದು ಅಂದ್ರೆ ಅಂತಃಕರಣ ಮಲಿನ ಐತಿ. ಯಾಕೆ ವಾಸನೆಗಳದಾವು, ವಾಸನಾ ಗ್ರಂಥಿ ನಾಶ ಆತಂದ್ರೆ ಇದು ನಮ್ಗೆ ಅನುಭವ ಬರ್ತೈತಿ. ಭಿದ್ಯಂತೆ ಹೃದಯ ಗ್ರಂಥಿ ಚಿದ್ಯಂತೆ ಅಶ್ಯ ಸಂಶಯ ಕ್ಷೀಯಂತೆ ಜಾಸ್ಯ ಕರ್ಮಾನಿ ತಸ್ಮಿನ್ ದೃಷ್ಟಿ ಪರಾವರೆ ಅಂತ. ಅವಾಗ ನಮಗೆ ಅಂತಃಕರಣ ಸ್ವಚ್ಛ ಆದಂಗೆ. ನಾವು ಅಂತಃಕರಣ ಸ್ವಚ್ಛ ಮಾಡ್ಕೊಳ್ಳೋ ಕೆಲಸ ಅನ್ನಿಸಿಲ್ಲ, ಮತ್ತಟು ಹೊಲಸು ಮಾಡ್ಕೊಳ್ಳೋದು. ಯಾಕದು ಹೊಲಸಾಗೈತಿ ಅಂದ್ರೆ ವಿಷಯ ಚಿಂತನೆಯಿಂದ. ವಿಷಯ ವಸ್ತುಗಳು ಸುಖ ಸಿಗ್ತಾವಂತ ಒಳ್ಳೆಳೆ ನೆನಪು ಮಾಡಿ ಮಾಡಿ ಅಂತಃಕರಣ ಎಲ್ಲ ಹೊಲಸಾಗಿರ್ತದೆ. ಅದ್ರಾಗ ಮನಸ್ಸು ಹಾಕದಂಗ ಮನಸ್ಸಿಗೆ ಬುದ್ಧಿ ಹೇಳಿ ಅದ್ರಾಗ ಏನೂ ಸಿಗುದಿಲ್ಲ. ಇಲ್ಲಿ ಮನಸ್ಸು ಯಾಕೆ ಅದ್ರ ನೆನಪು ಮಾಡ್ತೀವಿ? ವಿಷಯಗಳ ನೆನಪು ಮಾಡೋದ್ರಿಂದ ಅಂತಃಕರಣ ಮಲಿ ಧ್ಯಾಯತು ವಿಷಯಾನ್, ವಿಷಯಗಳ ನೆನಪು ಮಾಡೋದ್ರಿಂದ ಅಂತಃಕರಣ ಮಲಿನಾಕತಿ. ಅದಕ್ಕೆ ವಿಷಯನ ತ್ವರೆ ಅಂದ, ತ್ವರೆದು ನಿರ್ವಿಷಯದೊಳಗೆ ಕರಿಗೊಂಡು ನಿಲೆ ಅಂತ. ಅವಾಗ ನಿನ್ನ ಅಂತಃಕರಣ ಸ್ವಚ್ಛಕತಿ, ಅವಾಗ ನೀ ಯಾರಿದ್ದೀನೋ ನಿನ್ಗೆ ಅನುಭವ ಬರ್ತದೆ. ಅವನು ಬಿಡಾನಾಗಲಿಲ್ಲ ಅಂದ್ರೆ ಅಂತಃಕರಣ ಚಿತ್ತಶುದ್ಧಿ ಆಗುವುದನೇ ಇಲ್ಲ. ನಾವು ಬೇಕಾದಂಗೆ ನಾವು ಹೇಳ್ತೇವೆ ಕೇಳ್ತೇವೆ ಅಂದ್ರು ಅದನ್ನ ಮನಸ್ಸಿನಾಗ ಅದು ಇತ್ತಂದ್ರೆ ಗಂಡನ್ಯಾಗ ಇಟ್ಕೊಂಡೆ ಅದನ್ನ ಹೇಳೋದು ಕೇಳೋದು ಮಾಡ್ತೇವೆ ನಾವು ವಿಷಯ ವಾಸನೆಗಳನ್ನ. ಎಂದಿಲ್ಲ ಒಂದು ದಿನ ಅವನ್ನೆಲ್ಲ ಕಳ್ಕೊಂಡಾಗ ಚಿತ್ತಶುದ್ಧಿ ಆಕತಿ. ಈಗ ಯಾಕೆ ಅದನ್ನ ಕಳ್ಕೊಂಡು ಅದನ್ನ ಅನುಭವ ಮಾಡ್ಕೋಬಾರ್ದು? ಸತ್ಯದ ಅನುಭವನ, ಮೂಲ ವಸ್ತುವಿನ ಅನುಭವನ ಯಾಕೆ ಮಾಡ್ಕೋಬಾರ್ದು? ಅದು ಒಂದು ಬೇಕಲ್ಲ, ಪುಣ್ಯ ಬೇಕು. ಚಿತ್ತಶುದ್ಧಿ ಮಾಡ್ಕೋಬೇಕಾತಂದ್ರ ಈ ವಿಷಯ ವಾಸನೆಗಳನ್ನೆಲ್ಲ ಕಳ್ಕೋಬೇಕಾತಂದ್ರ ಬಹಳ ಬೇಕದ. ಹವ ಹಂಗ ಇಲ್ಪ ಅದ ಮಜಾ ಮಾಡ್ಕೊಂತ ಹೋಗೋಣ. ಜನ್ಮ ಜನ್ಮ ಅಂತ ತಿರ್ಗಾಕ್ ಹಚ್ಚಿದ್ದು ವಾಸನೆಗಳು ಒಂದ್ ಈಟ್ ಉಳಿತಂದ್ರ ಅದ್ ಮೊಳಿಕೆ ಹೊಡ್ಯಾಕ ಚಲೋ ಆಕತಿ. ಅದಕ್ಕೆ ಅಲಕ್ಷ್ಯ ಮಾಡಕ್ ಹೋಗ್ಬಾರ್ದು. ಅದಕ್ಕೆ ಮನುಷ್ಯನ ಜನ್ಮದಾಗ ಇದ್ದಾಗ ಈ ವಾಸನೆಗಳನ್ನು ಪೂರ್ಣ ನಾಶ ಮಾಡುತ್ತೆ. ಒಳ್ಳೆ ಯೋಗ್ಯವಾದಂತ ಸಮಯ ಇದು. ಮನುಷ್ಯನ ಶರೀರ ಬಂದಾಗ ಇವನು ಸ್ವಲ್ಪ ಉಳಿದಂತೆ ನಾಶ ಮಾಡ್ಕೊಳಕ್ ಬರ್ತೈತಿ. ಬಾಕಿ ಜನ್ಮದಾಗಿದೆಯಾ ಯಾವ ಜನ್ಮದಾಗೂ ಅವಕಾಶ ಇಲ್ಲ. ಇಂಥ ಅವಕಾಶ ಸದುಪಯೋಗ ಮಾಡ್ಕೊಡ್ರಿ. ವಾಸನೆಗಳನ್ನ ನಾಶ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕಾಗತ್ತೆ. ಅವು ಏನ್ ಮಾಡ್ತಾವ? ನಮ್ಮನ್ನ ತೀಕಾಕ್ ಹಚ್ತಾವ, ನಿರಂತರ ದುಃಖವನ್ನು ಕೊಡ್ತಾವ. ವಾಸನೆಗಳು ಬೆನ್ನ ಹತ್ತಿದಂತೆ ಅನುಸಂಧಾನ ಮಾಡೋ ಸೂತ್ರ ನಿನಗೆ ನೆನಪಿರ್ಲಿಲ್ಲ ಅಂದ್ರೆ ಏನ್ ಅನುಸಂಧಾನ ಮಾಡೋರು ನೀವು? ಆತ್ಮಾನುಸಂಧಾನದಾಗ ತೊಡಬೇಕಂತಿ. ಆತ್ಮಾನುಸಂಧಾನ ನೆನಪ ಸೂತ್ರನ ನೆನಪಿರ್ಲಿಲ್ಲ ಅಂದ್ರೆ ಏನ್ ನೆನಪು ಮಾಡೋರು? ಹೆಂಗ ಅದನ್ನ ನೆನಪು ಮಾಡ್ಬೇಕು? ಆತ್ಮ ಅಂದ್ರೆ ಆನಂದದ ನೆನಪು. ನಮ್ಗೆ ಏನ್ ಬೇಕಾಗೈತಿ ಅದರ ನೆನಪು, ಅದರ ಅನುಸಂಧಾನ ಮಾಡೋದು. ಅದು ಎಲ್ಲಿ ಐತಿ ಅಂತಂದ್ರೆ ಲೆಕ್ಕ ಸೂತ್ರ ಬಿಡಿಸ್ತೀವಿ. ಹೌದಿಲ್ಲ? ಗೊತ್ತಿಲ್ಲ ಅಂದ್ರೆ ಏನ್ರಿ ನನಗೆ ಬರವಲ್ದು ಅದು ಹೇಳ್ಬೇಕು. ಅದು ಹೇಳ್ಯಾರಿಲ್ಲ ಅನುಭವಗಳು. ಆನಂದದ ನೆನಪಿನಾಗಿರ್ಬೇಕಾತಂದ್ರೆ ಒಂದು ಕಲ್ಪನಾ ಅಡಿಗೆ ಇನ್ನೊಂದು ಕಲ್ಪನಾ ಉದಯಕ್ಕಿಂತ ಪೂರ್ವದಲ್ಲಿ ಆ ಕಲ್ಪನಾ ರಹಿತ ಇರುವಿನ ಅನುಸಂಧಾನ ಅದರ ಸೂತ್ರ, ಸಂಧ್ಯಾ ಸೂತ್ರ ಅಂತಾರೆ ಅದಕ್ಕೆ. ಎರಡು ಕಲ್ಪನೆಗಳ ಮಧ್ಯಸ್ಥತೆಯಲ್ಲಿ ಅನುಭವ ಕೊಡ್ತದೆ. ಒಂದು ಕಲ್ಪನಾ ಅಡಿಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ಆ ಮಧ್ಯಂತರ ಸ್ಥಿತಿಯೊಳಗೆ ಸ್ಪಷ್ಟವಾಗಿ ಎಲ್ಲರಿಗೂ ಅದು ಅನುಭವ ಬರ್ತದೆ. ಅದನ್ನು ಅನುಸಂಧಾನ ಮಾಡೋದು ಧ್ಯಾನ.
ಅಲ್ಲಿ ಮನಸ್ಸು ತಲ್ಲೀನ ಆಗ್ಬೇಕು ಅಂತ, ಕಲ್ಪನಾರಹಿತ ಸ್ಥಿತಿಯೊಳಗೆ ಮನಸ್ಸನ್ನ ನಿಲ್ಲಿಸ್ಬೇಕು ಅಂತ ಆ ಅಭ್ಯಾಸ ಪ್ರಯತ್ನ ನಾವು ಮಾಡ್ಬೇಕಾಗೈತಿ. ಏನ್ ಅದನ್ನ ಅನುಭವಗಳ ನಮ್ಗೆ ನೆನಪಿ ತಂದು ಕೊಟ್ಟಾರೆ. ಬೇರೆ ಹಿಡ್ತಾನೆ ಇಲ್ಲ ಅದನ್ನ ನೆನಪು ಮಾಡಕ. ಎರಡು ಕಲ್ಪನೆಗಳ ಮಧ್ಯಸ್ಥಿತಿ ಒಳಗೆ ಪ್ರತಿಯೊಬ್ಬರಿಗೆ ಅದು ಆ ಸೂತ್ರ ಹತ್ತೈತಿ. ಅದನ್ನ ಬಿಟ್ಟುಕೊಟ್ಟು ನೀ ಏನಾರ ಒಂದು ಕಲ್ಪನಾ ಮಾಡ್ಕೊಂಡ್ರೆ ಆ ರೂಪದ ಕಲ್ಪನಾ, ನಾಮದ ಕಲ್ಪನಾ ಎಲ್ಲ ತೆಗಿಬೇಕಾಗೈತಿ. ಹೊರಗೊಂದು ರೂಪವನ್ನು ಈಕ್ಷಿಸದೆ ಒಳಗೆ ಬೇರಾವ ತರದ ಲಕ್ಷ್ಯವನ್ನು ಅರಿದು ಭಾವಿಸದೆ ಯಾವ ಕಲ್ಪನೆಗೂ ಅವಕಾಶ ಕೊಡಬಾರ್ದು. ಕೊಡ್ಲಿಲ್ಲ ಅಂದ್ರೆ ನಿನಗೆ ಆನಂದ ಸೂತ್ರ ಹತ್ತಿ ಬಿಡ್ತೈತಿ ನೋಡ್ರಿ. ಇದೇ ಅಭ್ಯಾಸ ನಡಿಬೇಕು ನಾವು, ಸತತ ಅಭ್ಯಾಸ. ಆಧ್ಯಾತ್ಮಿಕ ಸಾಧನೆ ಅಂದ್ರೆ ಕಲ್ಪನಾರಹಿತ ಇರುವಿನ ಅನುಸಂಧಾನದೊಳಗೆ ತೊಡಗಬೇಕಾಗಿತ್ತು. ಅದಕ್ಕೆ ಬ್ರಹ್ಮಸೂತ್ರ, ಶಿವಸೂತ್ರ, ಸಂಧ್ಯಾಸೂತ್ರ, ಮಂಗಲ ಸೂತ್ರ ಅಂತಾರೆ. ಅದನ್ನ ನಾವು ಮರ್ತು ಬಿಡ್ತೇವೆ. ಹೇಳಿದ್ದು ಚಂದ ಕೇಳದು. ಹೆಂಗ ನಾವು ಧ್ಯಾನಕ್ಕೆ ಕೂಡ್ಬೇಕು, ಏನ್ ನೆನಪು ಮಾಡಬೇಕು, ಅದು ಎಲ್ಲಿ ಅನುಭವ ಬರ್ತೈತಿ, ಅದು ಹೊರಮುಖ ವೃತ್ತಿಗೆ ಬರುದಿಲ್ಲ. ಮನಸ್ಸಿನ ಮತ್ತು ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿದಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತಿ. ಆ ವಾಸನಾ ನಾಶ ಆಗಲಿ, ಅದು ಹೊರಮುಖ ವೃತ್ತಿ ಬಂದ್ ಆಗುದಿಲ್ರಿ. ಹೊರಗೆ ಓಡಾಡ್ತೈತಿ ಅದು. ಹಂಗ ಒಳಗಿತ್ತಂದ್ರ ವಾಸನ ಹೊರಗೆ ಹೇಳ್ಕೊಂಡು ಅದನ್ನ ನೋಡು, ಇದನ್ನ ನೋಡು, ಅದನ್ನ ನೋಡಿ ಏನಾರು ಮಾಡಕ್ ಹಚ್ಚಿ ಬಿಡ್ತೈತಿ. ವಾಸನೆಗಳು ಕರ್ಮಗಳು ಘಟಿಸ್ತಾವ. ಕರ್ಮ ಮಾಡಿದ ಮ್ಯಾಗ ಅದರ ಫಲ ನೀವು ಉಣ್ಬೇಕಾಕತಿ. ಅದಕ್ಕೆ ಯಾವುದೇ ತರದ ವಾಸನೆಗಳು ಇರ್ಲಿಲ್ಲ ಅಂದ್ರೆ ಅದೇ ಚಿತ್ತ ಶುದ್ಧಿ ಆಗೈತಿ ಅಂತ. ಕರ್ಮ ಮಾಡೋದ್ರಿಂದ ಆಗುದಿಲ್ಲ ಅದು ಚಿತ್ತ ಶುದ್ಧಿ. ಅದು ವಿವೇಕದಿಂದ ಆ ವಾಸನೆಗಳನ್ನ ನಾಶ ಮಾಡ್ಕೊ. ಎಲ್ಲ ಮಹಾತ್ಮರ ವಾಸನೆಗಳನ್ನ ಹೆಂಗ ನಾಶ ಮಾಡ್ಕೊಂಡ್ರು, ವಿಚಾರದಿಂದ ಅವನು ನಾಶ ಮಾಡ್ಕೊಂಡ್ರು. ಎಲ್ಲರಿಗೂ ಒಂದೇ ಐತಿ. ಹಿಂದಿನವ್ರಿಗೆ ಮುಂದಿನವ್ರಿಗೆ ಎಲ್ಲರಿಗೂ ಒಂದೇ ಐತಿ. ಈಗಿನವ್ರಿಗೆ ಬೇರೆ, ಮುಂದಿನವ್ರು ಬೇರೆ ಏನಿಲ್ಲ. ಅದು ಎಲ್ಲಾ ಕಾಲಕ್ಕೂ ಇದು ಒಂದೇ ಸಾಧನ. ಅದಕ್ಕೆ ವಿವೇಕನ ಸಾಧನ. ಎಲ್ಲಾ ಕಾಲದವ್ರಿಗೆ ಅದು ಒಂದೇ. ಮಹಾತ್ಮರ ಶರೀರ ಜೀವಂತ ಇರುವಾಗಲೇ ಈ ಪಾರಮಾರ್ಥ ವಿಷಯದ ಸಂಗ್ರಹ ಮಾಡ್ಕೋಬೇಕು ನೀವು. ಹೌದು, ಏನಾರ ಸಂಶಯ ಇದ್ರಿ ಈಗ ಕೇಳ್ರಿ ಅಂದ್ರವ್ರು. ಯಾರು ಹೇಳ್ಬೇಕು ನಿಮ್ಗೆ? ಏನಾರ ಸಂಶಯ ಇದ್ರೆ ನಿಮ್ಗೆ ಅಭ್ಯಾಸ ದಶೆಯೊಳಗೆ ಏನಾರ ಸಂಶಯ ಬಂದ್ರೆ ಈಗ ಕೇಳಿ ನಿವಾರಣೆ ಮಾಡ್ಕೋರಿಪ್ಪ ಅಂದ್ರೆ ವಿಷಯಾದಿಗಳ ಭೋಗ ಏನದ, ಇದು ಅನಿತ್ಯದ, ದುಃಖಮಯದ ಅನ್ನೋ ಮಾತು ಎಲ್ಲಿ ತನಕ ನಮಗೆ ಹೊಳಿದಿಲ್ಲ ಅಲ್ಲಿ ತನಕ ಅಧ್ಯಾತ್ಮ ಹತ್ತುದಿಲ್ಲ ನಮಗೆ. ಸತತ ಇದ ನೆನವನ್ಯಾಗ ಉಳಿಬೇಕು ನೋಡ್ರಿ. ಇದೆಲ್ಲ ಅನಿತ್ಯ ಐತಿ, ದುಃಖ ರೂಪಿ ಐತಿ ಅನ್ನೋದು ಹೊಳಿದಲ್ಲ. ಯಾವ ಪುಣ್ಯಾತ್ಮ ಹೊಳೆದೈತದು? ಹೊಳೆದ ಅದಕ್ಕೆ ಯಾಕೆ ಪ್ರಯತ್ನ ಮಾಡ್ತಿದ್ದವ? ಹೊಳೆದಿಲ್ಲ ನಮ್ಗೆ, ಅಜ್ಞಾನಿ. ತೀಗೆ ಹಿಡ್ತನದ ಮೂಲಕ ನಾವು ಅದರಾಗ ತೊಡಗಾಕತ್ತೀವಿ, ಧುಮುಕ್ತೀವಿ. ವಿಷಯ ವಸ್ತುಗಳನ್ನು ಪ್ರಾಪ್ತಿಗಾಗಿ ಅವುಗಳ ಸಂಪರ್ಕ ಮಾಡ್ಬೇಕಂತ ಅಜ್ಞಾನ ಮತ್ತು ಆವರಿಸಿಬಿಡ್ತೈತಿ. ಈ ವಿಚಾರ ಯಾವಾಗಲೂ ಜಾಗೃತಿ ಇತ್ತಂದ್ರೆ ಏನಾರ ಅದರಿಂದ ಹಿಂದಕ್ಕೆ ಸರಿಯಾಗಿ ಸರಿಸ್ತೈತ. ಅದಕ್ಕೆ ಈ ಸಂಘವನ್ನು ಬಿಡಬಾರ್ದು. ಆ ಒಳಗೆ ನಡೆದ ಬಿಟ್ಟಾವ. ಇಲ್ಲಿ ಐತಿ ಅಂದ್ರು ಹಸಗೋದಿಲ್ರಿ ಅದ. ಮತ್ತು ಹೇಳ್ಕೊಂಡು ಹೋಗ್ತೈತಿ. ಇಲ್ಲೇ ಕುಂತೇನಂದ್ರು ಭಾಳ ಹೇಳ್ಕೊಂಡು ಹೋಗ್ತೈತಿ. ಮತ್ತು ವಿಷಯಗಳ ವ್ಯಾಮೋಹ ಇದ್ರಿಗೆ ನೋಡ್ತೇನೆ ಅಂದ್ರೆ ಚಂದ ನೋಡ್ತೇನೆ ಅಂದ್ರೆ ಅಂತತ್. ಮತ್ತೆ ವಾಸನೆ ತಿನ್ನೋದು ನೋಡ್ತೇನೆ ಅಂದ್ರೆ ಹೋಗ್ತೈತಿ, ಬದುಕನೇ ಹೋಗ್ತೈತಿ ಅದು. ಯಾಕೆ ಜನ್ಮ ಜನ್ಮಾಂತರದಿಂದ ಅದಕ್ಕೆ ದೊಡ್ಡ ಬಿದ್ದು ಬಿಟ್ಟೈತಿ. ಅದ್ರ ಕಡೆನ ವ್ಯಸನ ಆಗಿಬಿಟ್ಟೈತಿ. ಈ ಹುಚ್ಚು ಹೋಗುದು ಹೋಗಲ್ಲ. ವಿಷಯ ವಸ್ತುಗಳು ಸುಖ ಕೊಡ್ತೇವೆ ಅನ್ನೋ ಹುಚ್ಚು ಹೋದಾಗ ನಮ್ಗೆ ಆಕೈತಿ ಕೆಲಸ. ಹುಚ್ಚು ಬಿಡದ ಹೊರತು ಮದುವೆ ಆಗುವಂತಿಲ್ಲ, ಮದುವೆ ಆಗದ ಹೊರತು ಹುಚ್ಚು ಬಿಡುವಂತಿಲ್ಲ ಅಂತ ಹಂಗೈತೆ ಅದು. ಹೌದು, ಅದ್ರ ಅನುಭವ ಆದಾಗ ಖಾತ್ರಿ ಆಗೈತಿ ನಮ್ಗೆ. ಇದೆಲ್ಲ ವ್ಯರ್ಥಪ, ನಾ ಇಷ್ಟು ದಿನ ಮಾಡಿದ್ದೆಲ್ಲ ಗುಡ್ಡಕ್ಕಲ್ಲು ಹೊತ್ತಂಗ ಆತಿಲ್ಲ ಅಂತ. ಸುಳ್ಳ ಹಗಲಿ ರಾತ್ರಿ ಇದಕ್ಕೆ ಬಡ್ಕೊಂಡು ಸತ್ತು ಹೋದ್ನೆಲ್ಲ. ನಿರರ್ಥಕ ಆತ ಶ್ರಮ. ಆಗ ಹೊಳಿತೈತಿ ಅವ್ನು.
ಏನ್ ಕೆಟ್ಟ ಮ್ಯಾಗ ಹೊಳೆದ್ರಿ ಏನ್ ಮಾಡುದು? ಇಲ್ಲ ಕತಿ ಮುಗಿದ ಮ್ಯಾಗ ಬಂದ್ರಿ ಯಾಕ್ರಿ? ಮೊದಲ ಇದು ಹೊಳೆದಿದ್ರಿ ಹೆಂಗಾಕಿತ್ತು ಯಪ್ಪ ನಮ್ಮ ಜೀವನ. ಇದ್ರ ಬೆನ್ನ ಯಾಕೆ ಹತ್ತಿದ್ದೀವು ವಿಷಯಗಳ ಬೆನ್ನು? ಹೊಳಿಬೇಕಲ್ಲ ನಾವು. ಹೊಳೆದ್ರು ಅದು ಉಳಿದಿಲ್ರಿ. ಮತ್ತು ಜಡಬುದ್ಧಿ ಜಡಸಂಗದಾಗ ಬೆರೆದ ಕೂಲೆ ಅದು ತನ್ನಂಗ ಮಾಡ್ಕೊಂಡ್ಬಿಡ್ತು. ಅದಕ್ಕೆ ಬೆರಿಬಾರ್ದು ಅದ್ರ ಸಂಘದೊಳಗೆ. ಬೆರೆತರ ಹೋಗ್ತೀನಿ ಅದು ಎಳ್ಕೊಂಡು ಹೋಗ್ತೈತಿ. ಅಂತವ್ರ ಸಂಘ ಮಾಡಕ್ ಹೆದರ್ತಾರ. ಎಂತೆಂತ ಅನುಭವಿಗಳು ಬ್ಯಾಡಪ್ಪ ಜಡಬುದ್ಧಿ ಜಡಸಂಗದಿಂದ. ಸಾಧಕರಿದ್ದವರು ಅದರಿಂದ ದೂರ ಇರ್ತಾರ. ಮೂರ್ಖ ಜನರ ಸಮೂಹ ನಮ್ಮನ್ನು ಮೂರ್ಖರು ಮಾಡ್ತೈತೆ ಅಂತ ತಿಳ್ಕೊಂಡು ಆ ಜನಸಂಪರ್ಕದಿಂದ ಅವರು ದೂರ ಇರ್ತಾರೆ. ವಿಷಯ ಬಡ್ಕರಿಗೆಲ್ಲ ಮೂರ್ಖರು ಅಂದರು. ಬಾಳೆದಾಗ ಸುಖ ಐತೆ ಅಂತ ಬಾಳೆಕ್ ಬಡ್ಕೊಳ್ಳೋರು ಎಲ್ಲರೂ ಮೂರ್ಖರು. ಈ ಮೂರ್ಖ ಜನರ ಸಮೂಹ ನಮ್ಮನ್ನು ಮೂರ್ಖರು ಮಾಡಿ ನಾವು ಉಂಡ ನೀರು ಉಳುದ್ರಾಗೆ ಅವ್ರ ಸಂಘದಾಗ ಕುಣಿತೀವಿ. ಬರೇ ಅದ ವಿಚಾರ ಇದನ್ನೆಲ್ಲ ಮರ್ತು ಬಿಡ್ತೈತೆ. ಮಷಿನಿಗೆ ಬಿಡ್ತೈತೆ. ಅದ ದೋಷ ನಮಗೆ. ನಾವು ಆ ತಪ್ಪು ಮಾಡ್ತೀವಿ. ತಪ್ಪು ಮಾಡಿ ಅದ ಸಂಸ್ಕಾರ ಅದರ ಗಟ್ಟಿ ಮಾಡ್ಕೊಂಡ್ಬಿಡ್ತೀವಿ. ಇದನ್ನ ಕೇಳಿದ್ದಲ್ಲಿ ಉಳಿದಿಲ್ಲ. ಅಲ್ಲಿ ಓದ್ ಕುಂತಿ ಅಂದ್ರೆ ನೀ ಏನ್ ಮಾಡ್ಲಿಕ್ಕೂ ನಿನ್ಗ ಸೊಂಕಾಡ್ರೇ ಬಿಡ್ತೈತಿ. ನೋಡ್ರಿ ನೀವು ಬೇಕಾರ ನಾ ಏನು ಮಾಡೋದಿಲ್ಪ ನೋಡಾಕ ಹಚ್ಚಿ ಬಿಡ್ತೈತಿ, ಕೇಳಾಕ ಹಚ್ಚಿ ಬಿಡ್ತೈತಿ, ಅದಕ್ಕೆ ವೃತ್ತಿ ಅದೇ ಆಕಾರ ಆಗಕ್ಕೆ ಹಚ್ಚಿ ಬಿಡ್ತೈತಿ. ಇದನ್ನ ಹೇಳಿದ್ದು ಕೇಳಿದ್ದು ಇದು ನೆನಪಿ ಬರ್ತಾವನ. ಯಾಕೆ ಅದನ್ನ ನೆನಪಿ ಬರುವಂತಂದ್ರೆ ಅಂತ ಸಂಘ ಮಾಡಿ ಹಂಗಾಗೈತಿ. ಬಿಡೋದನ್ನ ಯಾವಾಗಲೂ ಇದರ ನೆನಪಿನಾಗ ಇರ್ಬೇಕನ್ನೋಂಗಿದ್ರೆ, ಇದ್ರ ಲಾಭ ತಗೋಬೇಕನ್ನೋಂಗಿದ್ರೆ ಜಡಬುದ್ಧಿ ಜಡಸಂಘವನ್ನ ನೀವು ವರ್ಜಿ ಮಾಡಬೇಕಾಗೈತಿ. ವರ್ಜಿ ಮಾಡದ ಹೊರತು ನಿಮ್ಮ ಅಪ್ಪ ಸತ್ತ ನಿಮ್ಮ ಅವ್ವ ಊಟಕ್ಕೆ ಕುಂತ್ರು ನಿನಗಿದು ಹತ್ತುದಿಲ್ಲ. ಅಭ್ಯಾಸ ದಶೆ ಒಳಗೆ ಬೇಕಿದೆ ನಮ್ಗೆ. ಜಡಬುದ್ಧಿ ಜಡಸಂಘದಾಗ ಬೆರಿಬಾರ್ದು. ನೀನು ಎಲ್ಲಿ ಗೊತ್ತತ್ಲಂಗ ಎಲ್ಲಿದಾನೋ ಅನ್ಬೇಕು ನಿನ್ನ. ಯಾಕ್ರಿ ಹಂಗಿರ್ಬೇಕು ಅಂತ ಅಕ್ಕೈತಿ ನಮ್ಗೆ. ಹೋಗಿ ಅಲ್ಲಿ ಹೋಗಿಕೊಂಡಿರ್ತೇವೆ ನಾವು. ಜಗ ಹುಡ್ಕೊಂಡು ಫಿಕ್ಸ್ ಮಾಡಿಬಿಟ್ಟೇವ್ರು. ಯಾಕ್ರಿ ಸಮಾಧಾನ ವಾಸನ ಅದು ಹೇಳ್ಕೊಂಡು ಹೋಗ್ತದ. ಸರಿಗಾಡಿ ಬಂದಾಗ ಇದು ಸರಿಗಾಡೋದನ ಬಿಟ್ಟು ಕೂಡಲೇ ಎಲ್ಲಿ ಹೊಕ್ಕವು? ಆ ಚಾಳಿ ತಿಂದಾಗನ ಸಮಾಧಾನ ಹೊಕ್ಕ. ಹೌದಿಲ್ಲ? ಒಮ್ಮೆ ಸರಿಗಾಡಿ ಬಂದಾಗ ಹಂಗ ಈ ಸರಿಗಾಡು ಚಾಳಿ ಬಿಡೋದು. ಇಲ್ಲಿ ಹೊಳ್ಳಿ ಬರಾಕ್ ಆಗೋದಿಲ್ಲ. ಯಾಕ ಮನಸ್ಸು ಯಾಕ್ರಿ ಬರ ಬೇಕಾಗಿಲ್ಲ. ಅದ ಬೇಕಾಗೈತಿ. ಆ ಸೀಮೆ ಐತೈತಿ, ಆ ವಿಚಾರ ಸೀಮೆ ಐತೈತಿ ಅದಕ್ಕೆ. ಹೌದಿಲ್ಲ? ಇದು ಸಮಯ ಎತ್ತಿದ್ರೆ ಪುನಃ ಇಲ್ಲೇ ಬಂದು ಕೂತಿದ್ರ ಇದೆಲ್ಲ ಗಟ್ಟಿ ಮಾಡ್ಕೋತಿದ್ದವು. ಎದಕ್ಕೆ ಆಕ್ಷೇಪನ ಆಶ್ರಮ ಇಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡ್ಕೊರಿ, ಲಾಭ ಮಾಡ್ಕೊರಿ. ಏಕಾಂತ ಸ್ಥಾನ ಇರ್ತದ, ಅನುಕೂಲ ಅಭ್ಯಾಸ ಮಾಡೋವ್ರಿಗೆ. ಇದು ಬರುವಂಗಿಲ್ಲ. ಹಳ್ಳಿಯಲ್ಲಿ ಬಾಂದ್ರ ಆಣಿ ತಗೋಣಿ. ಎದಕ್ ಬೇಕ್ರಿ ನಮ್ಗೆ? ಅದನ್ನ ಕೇಳೇವಲ್ಲ ನಾವು ಕೇಳೇವಳಪ್ಪ ಅಂತ. ಕೇಳಿದ್ರೆ ಅಲ್ಯಾಕೆ ಹೋಗಿ ಡೋಗ್ತಿದ್ವಿ? ಅದೇ ಅದ್ರ ಗುರ್ತ. ನಿನ್ನ ಹೊರಗಿನ ವರ್ತನಾದಿಂದ ಗೊತ್ತಾಗ್ಬಿಡ್ತೈತಿ. ನಿನ್ನ ಹೊರಗಿನ ವರ್ತನಾನ ತಿಳಿದೈತಿ ಇಲ್ಲ ಅನ್ನೋದು ನಿನಗೆ ಅವಾಗ ಗೊತ್ತಾಗ್ತದೆ. ಜ್ಞಾನಿ ಅಂದವನ ಅರಿಯವೆಂಬರ ಅನುಮಾನ ಬೇಕವನ ಹಂಗ ತಾನೇ ಸೂಚಿಸ್ತೇವತ್ತು. ಅವನ ವರ್ತನಾನ ಗೊತ್ತಾಗ್ಬಿಡ್ತೈತಿ. ಅವನು ಹೆಂಗಿರ್ತಾನ ಯಾವ ಸಂಘದಾಗ ಅವನು ಬೆರೆಯಕ್ ಹೋಗುದಿಲ್ಲ. ಎಷ್ಟು ವ್ಯವಹಾರ ಪೂರ್ತಿ ಕಷ್ಟ. ಅಲ್ಲಿ ಅದಾನಂದ್ರು ಅಲ್ಲಿ ಮನಸ್ಸು ಇರುವುದಿಲ್ಲ. ಇದ್ದು ಇಲ್ಲದಂಗಿತ್ತು. ಕಮಲದ ಎಲಿ ನೀರೊಳಗಿದ್ರು ಒಂದು ಹನಿ ನೀರು ಹಚ್ಕೋದಿಲ್ಲ. ಹಂಗ ಜ್ಞಾನಿ ಅಲಿಪ್ತಾಗಿರ್ತಾನ. ಜಡಬುದ್ಧಿ ಜಡಸಂಘದಾಗ ಅದಾನಂದ್ರು ಸುಧಾ ಹಚ್ಕೊಳ್ದಂಗಿತ್ತು. ಕಮಲ ಪತ್ರ ಮೀಮಾಂಸೆ ಹಂಗ ಈ ಜಗತ್ತಿನ ಜನರು ಕೂಡ ಬೆರ್ತಾನಂದ್ರು ಅದ್ರಾಗ ಹಚ್ಕೊಳ್ದಂಗ ಅವ ಪೂರ್ಣ ಸ್ಥಿತಿಯನ್ನು ಹೊಂದಿದ ಮ್ಯಾಗ ನಿನಗೆ ಬಾಧೆ ಆಗುದಿಲ್ಲ. ಒಂದಕ್ಕಿಂತ ಪೂರ್ವದಲ್ಲಿ ನನಗೆ ಅದು ಸಂಘ ಮಾಡ್ತೇನೆ ಅಂದ್ರೆ ತಡೆಯಲಿಕ್ಕೆ ಅಂಟ್ಕೋತೈತಿ ನಿನಗೆ. ಎಚ್ಚರದಿಂದ ಪುನಃ ನಿದ್ದೆತ್ತು ಮಟ ಇದು ಒಂದು ಜನ್ಮನ. ಈ ಜನ್ಮದೊಳಗ ಕ್ವಾರಿತಿ ಬಾರ್ದಂಗ ಏನ್ ಮಾಡ್ಕೊಂಡು ಹೇಳ?
ಬೇಕಾಕಸ್ತೈತಿ ಅದ ಕೊರತೆ ಮತ್ತು ಕೊರತೆ ಆತೇನ ಏನ್ ಮಾಡಾಕಸ್ತೈತಿಪ್ಪ ಅದ ಬೇಕಲ್ಲ. ಯಾವ್ದು ಬೇಕು? ವಿಷಯ ವಸ್ತುಗಳ ಆಶೆ, ಅವನ್ನ ದೊರಕಿಸಬೇಕಪ್ಪ ನಾವು. ದುಡ್ಡು ಬೇಕು ನನಗೆ, ಹೌದಿಲ್ಲ? ನಮ್ಮ ಆಶೆಗಳನ್ನೆಲ್ಲ ಈಡೇರಿಸಿಕೊಳ್ಳಕ್ ಬೇಕಾಗುವಂತ ವಸ್ತುಗಳು ನಮಗೆ ಬೇಕಪ್ಪ, ಹೌದಿಲ್ಲ? ಅವನ್ನ ಅವನ್ ವ್ಯವಸ್ಥಿತವಾಗಿ ಅದಾವ ಇಲ್ಲೋ, ಬರೇ ಅದ ವ್ಯವಸ್ಥೆದಾಗ ಅದೇವ್ ನಾವು. ಅವು ಇಲ್ಲೂ ಆರಾಮ್ ಇರಾಕ್ ಬರ್ತೈತಿ ಇಲ್ಲೂ ನೋಡ್ಕೊಡಿ. ಜಗತ್ತಿನ ಯಾವ ವಸ್ತುಗಳ ಅವಶ್ಯಕತೆ ಇಲ್ಲ ಆರಾಮದಿಂದ ಇರ್ಲಿಕ್ಕೆ. ಅದನ್ನ ಅವಲಂಬಿಸ್ಕೊಂಡಿಲ್ಲ. ಅದು ಭೌತಿಕ ವಸ್ತುಗಳನ್ನು ಅವಲಂಬಿಸ್ಕೊಂಡು ಆರಾಮಿಲ್ಲ. ಅವುಗಳನ್ನು ಅವಲಂಬಿಸ್ಕೊಂಡು ಜರ ಆರಾಮಿದ್ದಿದ್ರೆ ಅದನ್ನ ಬಿಟ್ಟ ಆರಾಮ ಅನುಭವಕ್ಕೆ ಬರಬಾರ್ದಾಗಿತ್ತು ನಮ್ಗೆ. ಅದು ಇಲ್ದಾಗ ದಿನನಿತ್ಯ ನಾವು ಇಲ್ಲೇ ನಾವು ಅನುಭವ ಮಾಡ್ತೇವೆ. ನಿದ್ದೆ ಒಳಗೆ ಯಾವ ಇದ್ದು ಅಲ್ಲಿ ಯಾವ ಇಂದ್ರಿಯ ಸಂಪರ್ಕ ಹೋಗಿತ್ತು ಹೇಳಲ್ಲಿ. ಅಂದ್ರೆ ಆನಂದದಿಂದ ಇರ್ಲಿಕ್ಕೆ ಅವಶ್ಯಕತೆ ಇಲ್ಲ. ಯಾವುದೇ ಇಂದ್ರಿಯ ಸಂಪರ್ಕ ಹೋಗೋದ ಅವಶ್ಯಕತೆ ಇಲ್ಲ ನಮ್ಗೆ. ಅದಿದ್ರೆ ಆರಾಮ್ ಇರ್ತೇವೆ ಅಂತ ತಿಳ್ಕೊಂಡು ಅದರದ್ದೇ ವ್ಯವಸ್ಥೆ ಮಾಡೋ ಪ್ರಯತ್ನ. ಇದ್ದವ್ರು ಆರಾಮದ ನೋಡ್ಕೋದ, ಅನುಕೂಲ ಇದ್ದವ್ರು. ಇದು ಅನುಕೂಲ ಇಲ್ಲವ್ರು ನಾನು ಅದ್ರದ್ದು ಹುಚ್ಚಿಡ್ತೈತೆ. ಇಲ್ಲದಕ್ಕೂ ನಾನು ಹಂಗ ಆಗ್ಬೇಕು ಅನ್ನೋ ಚಿಂತೆ. ಹೆಂಗಾದ್ರೂ ಅದರಿಂದ ಸುಖ ಇಲ್ಲ. ಅವು ಇದ್ರೂ ಇಲ್ಲ, ಅವು ಇರ್ಲಿಲ್ಲ ಅಂದ್ರೂ ಸಂಬಂಧ ಇಲ್ಲ. ಸುಖ ಶಾಂತಿಯಿಂದ ಇರೋದಕ್ಕೂ ಈ ಭೌತಿಕ ವಸ್ತುಗಳ ಸಮೃದ್ಧಿಗೂ ಯಾವ ಸಂಬಂಧನೂ ಇಲ್ಲ ಅಂತ. ಅವು ಇಲ್ಲೂ ಇರಾಕ್ ಬರ್ತೈತಿ ನಮ್ಗೆ. ಅದನ್ನ ನಾವು ಈಗ ಕಂಡ್ಕೋಬೇಕಾಗಿತ್ತು. ಮನುಷ್ಯ ಜನ್ಮಕ್ಕೆ ಬಂದ್ಮ್ಯಾಗಿ ಲಾಭವನ್ನು ಮಾಡ್ಕೊರಿ. ಇಲ್ಲಾಂದ್ರೆ ಅವು ಉಳಿದಿಲ್ಲ. ಎಷ್ಟೇ ನಿನಗಾವು ಅದಾವ ಸಮೃದ್ಧಿ ಐತಿ ಅಂದ್ರೆ ಸುಧಾ ಉಳಿದಿಲ್ಲ, ಕ್ಷೀಣ ನಾಶ ಆಗ್ಬೇಕು. ಅದಕ್ಕೆ ಅದನ್ನ ಅವಲಂಬನ ಮಾಡಕ್ ಹೋಗ್ಬೇಡ. ಮಾಡಿ ಕೆಡಬೇಡ ಅಂದಾರ. ವಿಷಯ ವಸ್ತುಗಳ ಅವಲಂಬನ ಮಾಡಿ ಕೆಟ್ಟು ಹೋಗ್ಬೇಡ. ಅದಕ್ಕೆ ಎಚ್ಚರಗೊಳಿಸ್ತಾರ. ಒಂದು ದಿನದ ಕೊನೆಗೆ ಏನ್ ಉಳಿತೈತಿ? ಇಡೀ ಜನ್ಮದ ಕೊನೆಗೇನು ಅದ ಉಳಿತೈತಿ. ಮುಂಜಾನೆ ಸಂಜೆ ಮಟ್ಟ ನಾವು ಆರಾಮ್ ಇರ್ಬೇಕಂತ ಏನೆಲ್ಲ ಮಾಡಿದೀವಿ. ಕಡಿಕೆ ಏನ್ ಹೊಂದಿದೀವಿ? ಧನುವ ಹೊಂದಿದೀವಿ. ಅದ್ರ 5 ಇಂದ್ರಿಯಗಳ ವ್ಯಾಪಾರ ಮಾಡಿದ್ವಿ. ಕಣ್ಣಿನ ವ್ಯಾಪಾರ, ಕಿವಿ ವ್ಯಾಪಾರ, ಮೂಗಿನ ವ್ಯಾಪಾರ, ನಾಲಿಗೆ ವ್ಯಾಪಾರ, ಚರ್ಮದ ವ್ಯಾಪಾರ. ಎಚ್ಚರಾದ ಕೂಡಲೇ ಮಾಡಾಕ ಚಾಲು ಮಾಡಿದೀವಿ. ಇದರಿಂದ ಸುಖ ಹೊಂದಬೇಕನ್ನೋ ಪ್ರಯತ್ನ ನಡೆದ್ಬಿಟ್ಟೆ. ಜಗತ್ತೆಲ್ಲ ಅದ್ರಾಗ ಬಿದ್ದು ಹೊಳ್ಯಾಡ್ಲಿಕ್ಕೆ. ಈ ವ್ಯಾಪಾರ ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖ ಹೊಂದಿದ್ವಿ ಅಂತ. ಏನ್ ಲಾಭ ಆತಿ ಇದ್ರಾಗ? ವಿಚಾರ ತೆಗದಿ ಅನ್ನೋದನ್ನ ಲಾಭ ಹಾನಿ ಬಗ್ಗೆ ಲೆಕ್ಕ ಮಾಡಿ ಮುಂದುವರ್ಸ ನಿನ್ನ ವ್ಯಾಪಾರ. ಇವತ್ತಿನ ಕೊನೆ ಶಿಲ್ಕ ಎಷ್ಟು ಉಳಿತಪ್ಪ? ಏನ್ ಉಳಿತಿ ಲಾಭ? ಹಾಕಿದ ಬಂಡವಾಳದಾಗ ಏನಾರ ಉಳಿದೈತು ಏನ? ಅದು ಸಹಿತ ಹೋತು, ನುಕ್ಸಾನ್ ಆಗೈತಿ, ನೋಡುದಿಲ್ಲ. ಇದನ್ನ ನಾವು ಲೆಕ್ಕ ಹಾಕಿ ಜೀವನ ಸಾಗಿಸ್ಬೇಕು, ಹೆಜ್ಜೆ ಇಡ್ಬೇಕು. ಈ ವ್ಯಾಪಾರ ಮಾಡೋದ್ರಿಂದ ಏನ ಲಾಭದ? ಈ ಇಂದ್ರಿಯಗಳ ವ್ಯಾಪಾರದಾಗ ಏನ್ ಲಾಭ ಸಿಕ್ತಿ ನಿನಗ? ಸುಖ ಹೊಂದ್ಬೇಕಂತ ಮಾಡಾಕತ್ತೀವಿ ನಾವು ಎಲ್ಲರೂ. ಇದನ್ನ ಇಂದ್ರಿಯಗಳ ವ್ಯಾಪಾರ ನೋಡಿಕೊಂಡು ಮಾಡೋ ವ್ಯಾಪಾರ ಅಂದ. ಮುಂಜಾನೆ ಸಂಜೆ ಮಾಡ, 1 ದಿನ ಬಿಟ್ಟು 2 ದಿನ ನೋಡ್ಕೊ, 3 ದಿನ, ಎಷ್ಟ್ ದಿನ ಆತ್ರಿ ನೋಡಾಕತ್ತೀರ ನಾವು? ಏನ್ ಲಾಭ ಸಿಕ್ತಿ ನಿನಗ? ಇದ್ರಾಗ ಜರ ಸುಖ ಸಿಕ್ಕಿದ್ರೆ ಸುಖ ಶಾಂತಿಗೋಸ್ಕರವಾಗಿ ನಿದ್ದಿಗೆ ಹೋಗುವ ಅವಶ್ಯಕತೆ ಎಲ್ಲಿತ್ತು ನಿನಗೆ? ಎದಕ್ ಹೊಕ್ಕಿ ನಿದ್ದಿಗೆ ಅಂದ್ರ ಅಲ್ಲೇ ವಿಶ್ರಾಂತಿಗಾಗಿ. ಇಲ್ಲೇ ತಗೋಬೇಕಿಲ್ಲ, ಇದು ವ್ಯಾಪಾರ ಮಾಡಿ. ಇದರಿಂದ ಧನು ಆತಿ. ಆರಾಮ್ ಸಿಗ್ಲಿಲ್ಲನ ಇದರಿಂದ. ಅಲ್ಲಿ ಅದಾವಲ್ಲ ವಸ್ತುಗಳು, ತಿನ್ನಾಕೈತಿ, ಉಣ್ಣಾಕೈತಿ, ನೋಡಾಕೈತಿ, ಮೂಸಿ ನೋಡಾಕೈತಿ, ಮುಟ್ಟಾಕೈತಿ, ಈ ಎಲ್ಲಾ ತರದ ಅನುಕೂಲ ಅದಾವಪ್ಪ. ಎಲ್ಲ ನಿನ್ನ ಕಿಸೆದಾಗ ಬಿದ್ದೈತಿ, ಏನು ಕೊರತಿಲ್ಲ. ಇಲ್ಲೇ ವಿಶ್ರಾಂತಿ ತಗೋ. ನಿದ್ದಿಗೆ ಹೊಕ್ಕಿ ಹಂಗಾರಂದ್ರ ಕಡಿಗೆ ಬ್ಯಾಸರಿಕೆ ಕೊಡ್ತಾವ. ಬಾಳೆ ಮಾಡಿ ಮಾಡಿ ಬ್ಯಾಸರ ಆತಿಲ್ಲ. ಕಡಿಗೆ ಬ್ಯಾಸರಿಕೆ ಕಳ್ಕೊಳಕ್ ಎಲ್ಲಿ ಹೊಕ್ಕಿ? ನಿನ್ನೊಳಗ ನೀನು ವಿಶ್ರಾಂತಿಯನ್ನು ಹೊಂದಿ. ಇವು ಯಾವ ಇಲ್ಲದಲ್ಲಿ, ಇಂದ್ರಿಯ ಮತ್ತು ವಿಷಯೇಂದ್ರ ಸಂಪರ್ಕ ಭೋಗ ಇಲ್ಲದಲ್ಲಿ ನಮ್ಗೆ ವಿಶ್ರಾಂತಿ ಅದ. ಅದೇನು ಸಮಾಧಾನ ಶಾಂತಿಗೋಸ್ಕರವಾಗಿ ಇದರ ಅವಶ್ಯಕತೆ ಇಲ್ಲ ಅಂದಂಗಾತಿಲ್ಲ. ಇದನ್ನ ಕಂಡು ಹಿಡಿದರು ನಮ್ಮ ಋಷಿ ಮುನಿಗಳೆಲ್ಲ, ತಿಳಿದವರು. ಅವರಂತೆ ನಾವು ಅದನ್ನ ವಿಚಾರ ಮಾಡ್ಬೇಕಾಗೈತಿ. ವಿಚಾರ ಮಾಡಲಿ ಅವರು ಎಲ್ಲರೂ ಮಾಡ್ತಾರಂತ ನೀನು ಬೆನ್ನ ಹತ್ತಿರ ಏನಾಕೈತಿ ನೋಡು?
ಕುಡ್ರ ಬೆಣ್ಣ ಹತ್ತಿ ನೀನು ಕುಡ್ಡು ಹೋದಂಗನಾಗ ಎಂದಪ್ಪ ನೀ ಶಾನೆ ಆಗೋದು? ಇದರಿಂದ ಹಿಂದಕ್ಕೆ ಸರಿದು ಎಷ್ಟೆಷ್ಟು ಇದರಿಂದ ನೀ ಹಿಂದಕ್ಕೆ ಸರಿತಿ ಅಷ್ಟಷ್ಟು ನಿನಗೆ ಹಿತ ಅದ ನೋಡಿ. ಸದ್ದ ನಿತ್ಯ ಪೆಟ್ಟಿನ ಮ್ಯಾಗ ಇದರಿಂದ ಹಿಂದಕ್ಕೆ ಸರ್ಕೋ, ನಿನಗೆ ದೊಡ್ಡ ಲಾಭ. ಮುಂದೆ ನೋಡು ನಾಳ ಅನ್ಕೊಂತ ಅಂದ್ರೆ ಹೋಗ್ತೀನಿ ಆವಿಷ್ಯನ ಹೋಗ್ತವಾಗ. ಇದು ನಿನಗೆ ವೇಳೆನ ಸಿಗ್ಲಿಲ್ಲಲ್ಲ, ಕಳ್ಕೊಂಡಿಲ್ಲವು. ಹಿಂದಗಡೆ ಮರಿಗಿರಿ ಏನ್ ಮಾಡೋದು? ಕಳ್ಕೊಂಡು ಮರಿಗಿರಿ. ಹೋಗುದು ಬಂತಲ್ಲೋ, ಬದುಕು ವಿಭಾಗವಾಯಿತಲ್ಲೋ, ತುಪ್ಪದ ಬಿಂದಿಗೆ ತಿಪ್ಪಿಯ ಮೇಲೆ ದೊಪ್ಪನೆ ಬಿತ್ತಲ್ಲೋ. ಏನಪ್ಪ ಹಾಳಾತಲ್ಲೋ, ಎಂತ ಅವಕಾಶ ಕಿತ್ತದು, ಲಾಭ ಮಾಡ್ಕೊಳ್ಳಿಲ್ಲ. ಮಂದಿ ಎಲ್ಲಾರನು ನೋಡಿ ನಾನು ಬಲಿಗೆ ಬಿದ್ನಲ್ಲೋ ಅಂತ ತಡೆಯಲಿಕ್ಕೆ ಬಲಿಗೆ ಬೀಳ್ತಾವ. ಎಲ್ಲಾರು ಮಾಡ್ತಾರಂತ ಭಾಳ ಮಂದಿ ತೋರಿಸ್ತಾರ ಅಡ್ವರ್ಟೈಸ್ಮೆಂಟ್, ನಮಗೂ ಲಾಭ ಆಯ್ತು ನಿಮಗೂ ಲಾಭ ಆಯ್ತು. ಅದನ್ನ ನೋಡಿ ಇದು ಬಂದ್ ಬೀಳ್ತದೆ. ಅದಿಲ್ಲ, ಹಂಗೈತಿ ಇದು ನಮ್ಗೆ. ಜಗತ್ತಿನಾಗ ಯಾವ ಪಸಿಗೆ ಬೀಳತ್ತೀವಿ, ಎಲ್ಲೋ ಒಬ್ಬ ಪಸಿಗೆ ಬೀಳೈತವ ಇದ್ರ ವ್ಯವಹಾರಕ್ಕೆಲ್ಲ. ಎಲ್ಲೋ ಒಬ್ಬ ಅವನ ಧೀರ. ಈ ಶರೀರ ಚರಿತಾರ್ಥದ ಯಾತ್ರ ಪ್ರಾರಬ್ಧದ ಮೇಲೆ ಹಾಕಿ ನಿಶ್ಚಿಂತಾಗಿರ ಕಲಿಬೇಕು. ನಡಿತೈತಿ ಅದ, ಕಟ್ಕೊಂಡು ಬಂದೈತಿ ಅದು ಬುತ್ತಿ. ಹೆಂಗ ನಡಿಬೇಕ್ರಿ ನಮ್ಮ ಜೀವನ ಅಂತ ನೀ ಅನ್ಬೋದು. ನೀ ಏನೇನ್ ಮಾಡ್ಬೇಕಾದೆಲ್ಲ ರೆಡಿಯಾಗಿ ಬಂದ ಜನ್ಮ ಬಂದೈತಿ ನಿನಗೆ. ಎಲ್ಲೆಲ್ಲಿ ಉಣಬೇಕು, ಏನೇನು ತಿನ್ಬೇಕು, ಎಲ್ಲೆಲ್ಲಿ ನಿನ್ನ ಹುಗಿಬೇಕು ಸುಧಾ ಅದನ್ನು ನಿರ್ಣಯ ಆಗಿಬಿಟ್ಟತಿ. ಅದ್ರ ಬಗ್ಗೆ ಎಳ್ಳಷ್ಟು ಚಿಂತೆ ಮಾಡಬೇಡ ನೀನು. ಆದ್ರೆ ನೀ ಮಾಡುವಂತ ಕೆಲಸ ನೀ ಯಾರದೇನೋ ತಿಳ್ಕೋದು, ಈ ಲಾಭವನ್ನು ಮಾಡ್ಕೋರು. ಅದ್ರ ಬಗ್ಗೆ ಯಾಕೆ ಚಿಂತಿ? ಪ್ರಾರಬ್ಧಂ ಪುಷ್ಯತಿ ವಪುರಿತಿ ನಿಶ್ಚಿತ್ಯ ಧೈರ್ಯಂ ಅವಲಂಬ್ಯ ಅಧ್ಯಾಸಂ ಅಪನಯಂ ಕುರು. ಪ್ರಾರಬ್ಧ ಅನ್ನುವಂತ ದೂತ ಶರೀರವನ್ನು ರಕ್ಷಣೆ ಮಾಡಕ್ ಟೊಂಕ ಕಟ್ಟಿ ನಿಂತಾನ. ಎಲ್ಲ ರೆಡಿಯಾಗಿ ಬಂದತ್ತೆ. ಅದು ಏನೇನು ಉಣ್ಬೇಕು, ನಿನ್ನ ಅದು ತಿನ್ನಬೇಕನ್ನೋದು ನಿನ್ನ ಹಣೆ ಬರ್ದಾಗಿದ್ರೆ ಅದು ನಿನಗೆ ಸಿಗ್ತೈತಿ. ಸಿಗಬಾರ್ದು ಇದ್ರೆ ಏನ್ ಮಾಡಿದ್ರು ಸಿಗುದಿಲ್ಲ. ಬಾರದು ಬಪ್ಪದು ತಪ್ಪದು. ನೀ ಮಾಡಿದ ಅಡಿಗೆನ ನಿನಗೆ ಬಾಯಾಗಿ ಬೀಳುವುದಿಲ್ಲ. ಎಲ್ಲಾ ಬೇಡಿ ಬಯಸಿ ಮಾಡ್ಕೊಂಡು ಕುಂತಿರ್ತೈತಿ, ಅಡಿಗೆ ಮಾಡ್ಕೊಂಡು ತಿನ್ಬೇಕಂತ. ಯಾವ್ದಾರ ಸುದ್ದಿ ಬಂದೈತಿ ಬಿಟ್ಕೊಟ್ಟದವು. ಯಾರ ತಿಂತಾರ, ಅವ್ರ ಹೆಸರು ನಿನ್ನ ಹೆಸರು ಇಲ್ಲ ಅಲ್ಲಿ. ಹೌದಿಲ್ಲ? ಎಲ್ಲಿ ಇರ್ತೈತಿ ನೀನು ಅಲ್ಲಿ ಹೋಗಿ ತಿನ್ಬೇಕು ನೀ. ಅದ್ರ ಹೆಸರೇ ಬರ್ದಿರ್ತೈತಿ, ಧಾನ್ಯಕ್ಕೆ ಉಪ್ಪರ್ ಖಾನಿ ವಾಲಿಕೆ ನಾಮ್ ಲಿಖಾನ ಅಂತ. ಇವರ ಹೆಸರು ಅವ್ರಿಗೆ ಹೋಗ್ಬೇಕದ. ನೋಡ್ರಿ ನೀವು, ಹಂಗೈತಿ ಅದು ನಿಸರ್ಗದ ಇದೆಲ್ಲ ಹಂಗೈತಿ. ಪ್ರತಿಯೊಂದು ಜೀವಿ ಅಲ್ಲೇ ಹೋಗಿ ತಿನ್ಬೇಕಾದ. ಇವತ್ತು ನಿನ್ನ ಅನ್ನದ ಭಾಗ್ಯ ಅಲ್ಲೇ ಐತೆ ಅಂದ್ರೆ ಅಲ್ಲಿ ಹೋಗಿ ತಿನ್ನಾಕಸ್ತೈತಿ. ಎಷ್ಟು ಇದನ್ನ ಮಾಡಿದ್ರು ಆಗ್ಲಿಲ್ರಿಪ್ಪ, ನಮಗ್ ತಿನ್ನಾಕ ಆಗ್ಲಿಲ್ಲ, ಅಲ್ಲಿ ಬಂದು ತಿನ್ನಾಕ ಎಳ್ಕೊಂಡು ಹೋಗತ್ತೆ ಅದು. ಋಣ. ನಿನ್ನ ಕೆಲಸ ಯಾವುದು ಅಂದ್ರೆ ನಿನಗೇನು ಬೇಕಾಗಿತ್ತು ಅದನ್ನ ಹೊಂದೋದು. ಅದು ಎಲ್ಲಿ ಐತಿ ಅನ್ನೋದನ್ನ ನೀನ ನೋಡ್ಕೊ. ನಿನ್ನೊಳಗೈತಿ ಅದು. ನಿನ್ನೊಳಗ ಅಂದ್ರೆ ಎರಡು ಕಲ್ಪನೆಗಳ ಮಧ್ಯ ಸ್ಥಿತಿ ಒಳಗೆ ಅನುಭವ ಕೊಡ್ತೈತಿ. ಕಲ್ಪನೆಯನ್ನೆಲ್ಲ ಸರಿಸಿ ನೋಡ್ಕೋ. ಪ್ರತಿಯೊಬ್ಬರಿಗೆ ಅದು ಅನುಭವ ಕೊಡ್ತೈತಿ. ಇದರ ಅನುಸಂಧಾನ ಮಾಡ್ಬೇಕಾಗಿತ್ತು. ಸುಖ ಶಾಂತಿ ಬೇಕನ್ನೋರೆಲ್ಲರೂ ಅವ್ರು ಹೇಳಿದಂತ ವಿಚಾರಗಳ ಕಡೆ ಗಮನ ಕೊಡಬೇಕಾಗಿತ್ತು. ಅಭ್ಯಾಸಿ, ಅನುಭವಿ, ಆರೂಢ ಇವರು 3 ಮಂದಿ ಬಿಟ್ಟು ಬಾಕಿ ಜನಗಳೆಲ್ಲ ತಮಗೆ ಏನು ಬೇಕಾಗೈತೆ ಅದನ್ನ ಬಿಟ್ಟು ಬ್ಯಾಡಾದರ ದಶೆಯಿಂದ ಪ್ರಯತ್ನ ನಡೆಸ್ಯಾರ. ಇವ್ರು 3 ಮಂದಿ ಅಭ್ಯಾಸ ಇದ್ದವ ಅದ್ರ ಕಡೆ ಲಕ್ ಕೊಟ್ಟಾನ, ಅದ್ರ ಲಾಭ ತಗೋತಾನ. ಅಭ್ಯಾಸದೊಳಗೆ ತಗೋತಾನ. ಅವ ಅಭ್ಯಾಸ ಬಲ್ತವ, ಅವ ಅನುಭವ ಮಾಡ್ಕೋತಾನ. ಅನುಭವ ಗಟ್ಟಿ ಆದವ, ಅದ ರೂಢಿ ಒಳಗೆ ಇರ್ತಾನವ. ಆ ರೂಢ ಸ್ಥಿತಿ ಒಳಗೆ ಇರ್ತಾನ, ಆನಂದದ ನೆನವಿನಾಗ ಉಳಿತಾನ. ಸಾಧು ಸನ್ಯಾಸಿ ಜಗದ್ಗುರುಗಳು ಆಗುವುದೆಲ್ಲ ಅದು ಒಂದು ದಂಧೆಗನ ವ್ಯವಸಾಯ ಆಗ್ಬಿಟ್ಟೈತೆ. ಅದು ಗಳಿಸಲೆಂದ ವಿಷಯ ಸುಖವನ್ನು ಸುಲಭ ಮಾರ್ಗದಲ್ಲಿ ಅಂತ. ಏನ್ ದುಡಿಯೋಂಗಿಲ್ಲ, ದುಃಖ ಪಡೋಂಗಿಲ್ಪ. ಸಾಧು ಆಗಿಬಿಟ್ರೆ ತೀರ್ತಲ್ಲ. ಎಲ್ಲಾ ಅನುಕೂಲ ಆಕೈತಿ.
ಹೊಟ್ಟಿ ಹೊರಗೆ ಮಾಟಿ ಮನಿಗೆ ಅಂತಾರಲ್ಲ. ಆ ಎಲ್ಲ ಜವಾಬ್ದಾರಿ ಅಜ್ಜ ಅವ್ರ ಕಜ್ಜ ಇದು ಅಜ್ಜ ನಿಮಗಪ್ಪ ಶಿಷ್ಯ ಅಂತ. ಹೌದಿಲ್ಲ? ಆ ಎಲ್ಲ ವ್ಯವಸ್ಥೆ ಮಾಡೋರು ಅದಾರಲ್ಲ ಶಿಷ್ಯರ. ಇದನ್ನ ಮಾಡ್ಕೊಂತ ಹೋಗ್ಬಿಟ್ರೆ ತೀರ್ತಲ್ಲ. ನಿಜವಾದದ್ದನ್ನು ತಿಳ್ಕೊಳ್ಳೋಂಗಿಲ್ಲ, ಬಿಡುವಂಗಿಲ್ಲ. ಹೊರಗೆ ಏನಾರು ಮಾಡ್ಕೋತ ಕೂತ್ರಕತ್ತೇನೆ. ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು ನೀ ಹಿಂಗದಿ ಅನ್ನೋದು. ಹಂಗ ನಾವು ಸಾಧಿಸ್ಬೇಕು ಇದನ್ನ, ಗೊತ್ತಾಗದಂಗ. ನಿಜವನ್ನ ತಿಳ್ಕೊಂಡವ್ರು ಅವ್ರಿಗೆ ಗೊತ್ತಾಗಲ್ಲ ಹಂಗ ಇರ್ತಾರ. ಅಜ್ಞಾನಿಗಳು ಕೂಡ ಅಜ್ಞಾನಿ ಹಂಗಿದ್ದ ತಮ್ಮ ಗತ್ನ್ಯಾಗ ತಾವು ಇರ್ತಾರ. ಕಲ್ಪನಾರಾಹಿತ್ಯ ಸ್ಥಿತಿಯನ್ನು ಹೊಂದುದು ಎಲ್ಲರಿಗೂ ಒಂದಾದ. ಇದರ ನೆನವನಾಗಿರೋದನ್ನ ಪೂಜೆ. ಇದು ಶ್ರೇಷ್ಠ ಮಟ್ಟದ ಪೂಜೆ, ಉಚ್ಚ ಮಟ್ಟದ ಪೂಜೆ. ಕಲ್ಪನಾರಹಿತ ಇರುವಿನ ಅನುಸಂಧಾನದೊಳಗೆ ತೊಡಗುದು. ಇನ್ನು ಸಾಮಾನ್ಯ ಪೂಜೆ ಅಂದ್ರೆ ಜೀವಿಗಳಿಗೆ ತೊಂದರೆ ಆಗದಂಗೆ ನೋಡ್ಕೊ, ಹಿಂಸಾ ಕೊಡ್ದಂಗ. ಯಾವುದೇ ರೀತಿಯಿಂದ, ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ, ಏನಕ್ಕೇನ ಪ್ರಕಾರೇನ ಯಶಕಶಾಪಿ ದೇಹಿನ ಸಂತೋಷಂ ಜನಯೇತ್ ಪ್ರಾಜ್ಞಸ್ತದೇವ ಈಶ್ವರ ಪೂಜನಂ. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಯಾವ ಜೀವಿಗೂ ನೋವಾಗದಂಗೆ ಸಂತೋಷಗೊಳಿಸೋರು. ಯಾರಿಗೆ ತೊಂದರೆಯನ್ನು ಕೊಡಬೇಡ ಅಂತ. ಅಂಥ ಜೀವನವನ್ನು ನಾವು ಸಾಗಿಸಿದ್ದಾದ್ರೆ ನಾವು ಜನ್ಮಕ್ಕೆ ಬಂದದ್ದು ಸಾರ್ಥಕ. ವಿಷಯದ ಆಶಾ ಸಂಬಂಧ ಎಷ್ಟು ಮಂದಿಗೆ ಪೀಡ ಕೊಟ್ಟಿನಿ, ಎಷ್ಟು ಮಂದಿ ವಾಣಿಲೆ ತ್ರಾಸ ಮಾಡಿ ಮಾತಾಡಿ, ಮನಸ್ಸಿನಾಗ ಸಹಿತ ಕೆಟ್ಟ ಬಯಸಬಾರ್ದು. ನಿನಗ ಹಾನಿ ಅದು. ಇನ್ನೊಬ್ಬರಿಗೆ ಕೆಡಕ್ ಮಾಡಿದ್ರೆ ನಿನಗ ಕೆಡಕದು, ಇನ್ನೊಬ್ಬರಿಗೆ ಹಿತ ಮಾಡಿದ್ರೆ ನಿನಗ ಹಿತ ಅದು. ಇದನ್ನ ನಾವು ಅಭ್ಯಾಸ ಮಾಡ್ಬೇಕಾಗೈತಿ. ಮಹಾತ್ಮರಿಂದ ಇದನ್ನ ನಾವು ಕಲಿಬೇಕು. ಮಾಡಬೇಡಪ್ಪ, ಎಂದೂ ಕೆಡಕ್ ಬಯಸಬೇಡ ಯಾರಿಗೂ ಅಂತ. ಯಾರ ಬಗ್ಗೆ ಉನ್ನತಿಯ ಬಗ್ಗೆ ಹೊಟ್ಟೆ ಕಿಚ್ಚೆಂದು ಪಡಕ್ ಹೋಗ್ಬೇಡ. ನಿನಗ ಅದು ಹಾನಿ. ಇನ್ನೊಬ್ಬರ ಹೊಟ್ಟೆ ಕಿಚ್ಚು ನಿನ್ನ ಸುಡ್ತೈತೆ ಅದು. ತನ್ನೊಡಲೊಳಗಿನ ಕಿಚ್ಚು ತನ್ನೊಡಲ ಸುಡುವುದಲ್ಲದೆ ಅನ್ಯರನ್ನ ಸುಡುವುದೇ. ಇನ್ನೊಬ್ರ ಅವ್ರ ಇದನ್ನ ಅಭಿವೃದ್ಧಿ ನೋಡಿ ಅವ್ನು ಹಿಂಗದಾರ ಅವರು ಅಂತ ಇನ್ನೇನಾರ ಅಪವಾದ ಹೊಡ್ತಿರ್ತಾರೆ. ಯಾಕೆ ಅವ್ರದ್ದು ಹೊಟ್ಟೆ ಕಿಚ್ಚು ಪಡ್ತೀವಿ? ನನಗೂ ಬೇಕಂದ್ರೆ ಬರುದಿಲ್ಲ ಅದು. ನೀ ಹಿಂದೆ ಕೊಟ್ಟಿದ್ರೆ ಅದು ಬರ್ತೈತಿ. ನಾವು ಪಡಿಬೇಕಾದ್ರೂ ಹಿಂದೆ ನಾವು ಕೊಟ್ಟಿರ್ತೇವೆ, ಅದಕ್ಕೆ ಈಗ ಪಡಿಯಕ ಅಧಿಕಾರಿಗಳಿರ್ತೇವೆ. ನೀ ಕೊಡಲ್ವೇ ಹಂಗ ಬಾ ಅಂದ್ರೆ ನನಗೂ ಅವ್ರಂಗ ಆಗಂದ್ರೆ ಹೆಂಗಾಗಬೇಕು? ನೀ ಕೊಡದ ಹೊರತು ಪಡಿಲಿಕ್ಕೆ ಅಧಿಕಾರಿ ಇಲ್ಲ. ಇವತ್ತೆಲ್ಲ ತರದ ನಮ್ಗೆ ಅನುಕೂಲ ಆಗಾಕತೈತಿಪ್ಪ ಅಂದ್ರೆ ನಾವು ಕೊಟ್ಟಾನಲ್ಲಿ ಅದು ಕೊಡ. ಈಗ ಅಲ್ಲಿ ಕೊಡಾಕ ಯಾಕ್ರಿ? ಕೊಟ್ರೆ ಎಲ್ಲ ಕಡಿಮೆ ಆಕೈತಿ ಅಂತೀನಿ. ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ, ಅದು ಮುಂದೆ ಕಟ್ಟಿಹುದು ಬುತ್ತಿ ಸರ್ವತ್ಯ ಅಂತ ಅವ್ರಿಗೆ ಅನುಕೂಲ ಮಾಡ್ಯಾನ. ಅದಕ್ಕೆ ನಿನಗೆ ಅನುಕೂಲ ಆಗಕತೈತಿ. ಈಗೆಲ್ಲ ಇನ್ನೊಬ್ಬರಿಗೆ ನಾವು ಅನುಕೂಲ ಆದ್ರೆ ಅವ್ರು ನಮ್ಗೆ ಅನುಕೂಲ ಆಕಾರ. ನೀ ಪ್ರತಿಕೂಲ ಆದ್ರೆ ಅವರು ಪ್ರತಿಕೂಲ ಆಗ್ತಾರೆ. ನೀ ಹೆಂಗ ನಡ್ಕೋತಿ ಹಂಗೈತಿ ಜಗತ್ತು. ನಿನ್ನ ಕೈ ಒಳಗೈತಿ ನೋಡೆಲ್ಲ. ನಿನ್ನ ಜೀವನ ಭವಿಷ್ಯ ಎಲ್ಲ ನಿನ್ನ ಕೈ ಒಳಗೈತಿ. ನಮ್ಮ ಸ್ಥಿತಿಗತಿಗಳಿಗೆ ನಾವ ಕಾರಣರು. ನೀ ಒಳ್ಳೆತನದಿಂದ ನಡ್ಕೊಂಡ್ರೆ ನಿನಗೆ ಒಳ್ಳೇದಾಕೈತಿ. ದುಷ್ಟ ರೀತಿಯಿಂದ ನಡ್ಕೊಂಡ್ರೆ ನಿನಗಾದ್ರೆ ಫಲ ಉಣ್ಬೇಕಾಕೈತಿ. ನಮ್ಗೆ ಯಾಕೆ ಹಿಂಗೆ ಕಾಡಾಟ ಐತಿ ಬಂದ್ ಹಿಂದೆ ನೀ ಕಾಡಿ ಅವ್ರನ್ನ ತೊಂದ್ರೆ ಕೊಟ್ಟಿ, ಅದಕ್ಕೆ ನಿನಗೆ ತೊಂದರೆ ಬರಾಕ್ತಾವ. ಇವತ್ತು ನಮಗೆ ಏನೂ ತೊಂದರೆ ಇಲ್ಲ ಅಂದ್ರೆ ನೀ ಹಿಂದೆ ಯಾರಿಗೂ ಏನೂ ಮಾಡಿಲ್ಲ, ತೊಂದರೆ ಕೊಟ್ಟಿಲ್ಲ. ನೀವು ಅನುಕೂಲ ಅವ್ರು ನಿನಗೆ ಎಲ್ಲಾ ತರದ ಅನುಕೂಲ ಮಂದಿ ನನಗೆ ಇದನ್ನ ಮಾಡ್ತಾರಂದ್ರೆ ನೀ ಹಿಂದೆ ಮಾಡಿ ಅವ್ರಿಗೆ ಉಪಕಾರ ಮಾಡಿ ಅವ್ರು ನಿನಗೆ ಈಗ ಸಹಾಯ ಮಾಡತ್ತಾರ. ಈಗ ತೊಂದರೆ ಕೊಡಾತಾರಂದ್ರೆ ನೀ ಹಿಂದೆ ಮಾಡಿ ಅದನ್ನು ಮಾಡುಲ್ಲೇ. ನಮಗೆ ಕಾರಣ ಇಲ್ಲೇ ಕಾರ್ಯ ಘಟಿಸುವುದನೇ ಇಲ್ಲ. ಇವತ್ತು ಏನೇ ಯಾರಿಂದನೂ ತೊಂದರೆ ಆಗೈತೆ ಅಂದ್ರೆ ಅವ್ರದ್ದೇನು ತಪ್ಪಲ್ಲ, ಅದು ನಮ್ಮ ಹಿಂದಿನ ಜನ್ಮದ ದೋಷ ಐತಿ. ಅದಕ್ಕೆ ಆ ರೂಪದಿಂದ ಬಂದು ನಮ್ಮನ್ನ ಕಾಡ್ಬೇಕಾಗೈತೆ. ಅದೆಲ್ಲ ನನ್ನ ಹಿಂದಿನ ಕರ್ಮದ ಫಲ ಇದು ಅಂತ ತಿಳ್ಕೊಂಡ ಸುಮ್ಮನೆ ಉದಾಸೀನ ಬಂದದ್ದೆಲ್ಲ ಅನುಭವಿಸಿದ್ರಲ್ಲ ಅನುಭವಗಳು. ನಮ್ಮ ಕೆಲಸ ಮಾಡ್ಕೊಂಡ್ರು ನಮ್ಮ ಕೆಲಸ ಅದೆಲ್ಲ ಅದು ಮಾಡೈತಿ, ಅದು ಅನುಭವಿಸ್ತೈತಿ. ಆದ್ರೆ ನಮ್ಮ ಹಿರಿವಿನ ಸ್ಥಿತಿಯನ್ನು ನಾವು ನೆನಪು ಮಾಡ್ಕೊಂಡು ಉಳ್ಕೋದು ನಮ್ಮ ಕೆಲಸ. ಅನುಭವಿಸಿಲ್ಲ, ಅದು ಶರೀರ ಪ್ರಾರಬ್ಧ ಅನುಭವಿಸ್ತೈತಿ. ಮಾಡೈತಿ, ಉಣ್ಣಾಕ ಅದನ್ನ ಅನುಭವಿಸೋದು. ಅದನ್ನ ಬೇರೆ ದಾರಿ ಇಲ್ಲ.
ಏನ್ ಮಾಡಿದ ಮೇಲೆ ಬಿಟ್ಟು ಬಾನ ಹೆಂಗೆ ತಕೊಳಿಕ್ ಬರುದಿಲ್ಲ, ಹಂಗ ಮಾಡಿದ ಕರ್ಮ ಅನುಭವಿಸಕ್ ಬಂದೈತಿ. ಸಾಲ ಹಿಂದಿನ ಸಾಲ ತೀರ್ಸಕ್ ಬಂದೈತಿ. ಅದನ್ನ ನೀನೇನ್ ಮಾಡಿದ್ದಿ ಅದನ್ನ ನೀವು ಉಣ್ಣಬೇಕು. ಮಚ್ಚಿಲೆ ಹೊಡ್ಸ್ಬೋದಿದ್ರೆ ಮಚ್ಚಿಲೆನ ಹೊಡ್ಸ್ಬೋದಿತ್ತು. ನೀ ಹೂವಿನ ಹಾರ ಹಾಕ್ಸ್ಬೋದಿದ್ರೆ ನೀವು ಹೂವಿನ ಹಾರ ಹಾಕ್ಸ್ಬೋದಿತ್ತು. ಮಾಡಿದ ಕರ್ಮವನ್ನ ಅದು ಊಟ ಮಾಡಕ್ ಬಂದೈತೆ. ಅದು ಪ್ರತಿಯೊಬ್ಬರ ಜೀವನನೂ ಹಂಗ ಐತಿ. ನಾವು ಅದ್ರಾಗ ಒಂದು ಕೂದಲು ಈಡೇರಿಸೋದು ಯಾರಿಗೂ ಬದಲಾವಣೆ ಮಾಡಕ್ ಆಗೋದಿಲ್ಲ. ಸುಮ್ಮನೆ ಮಾಡ್ಕೊ. ನಿನ್ನ ಕೆಲಸ ಯಾವುದು ಅಂದ್ರೆ ನೀ ಯಾರು ಅದನ್ನು ತಿಳ್ಕೋದು, ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೋದು ನಿನ್ನ ಕೆಲಸ. ಬಾಕಿದ ಏನು ನಿನ್ನ ಕೆಲಸ ಇಲ್ಲ. ಬೇಕಾದ ಬರ್ಲಿ, ಅದ ಬಂದದ್ದೆಲ್ಲ ಮಾಡಿಬಿಟ್ಟೈತಿ, ಬಂದದ್ದೆಲ್ಲ ಬರ್ಲಿ. ನಮ್ಮ ನಿಜವಾದ ಇರುವಿನ ನೆನಪು ಒಂದಿರ್ಲಿ. ಗೋವಿಂದನ ದಯ ಅಂದ್ರೆ ಆನಂದಮಯವಾದ ಇರುವಿನ ನೆನಪಿನಾಗಿರು. ನಾವು ಯಾರಿದ್ದೇವ್ ನೆನಪು ಮಾಡ್ಕೊಂಡ್ಬಿಟ್ರೆ ನಮ್ಗೆ ಬಾಧೆ ಇಲ್ಲದಂಗ ಆಕೈತಲ್ಲ. ಅದನ್ನ ಬಿಟ್ಟು ನಾವೆಲ್ಲದನ್ನ ನಾವು ಅಂತ ತಿಳ್ಕೊಂಡು ಬಾಧೆ ಪಡ್ತೀವಿ. ವಿವೇಕ ಉದಯ ಆಗದ ಹೊರತಾಗಿ ನಮ್ಗಿನ್ನೂ ಮನುಷ್ಯತ್ವ ಬಂದಿಲ್ಲ ಅಂತ ತಿಳ್ಕೋದ್ ನೋಡ್ರಿ. ವಿವೇಕ ಇದ್ರೆ ನಮಗೆ ಮನುಷ್ಯತ್ವ ಅಂತ, ಮನುಷ್ಯ ಅಂತ. ಆನಂದ ಮಾತ್ರ ನಿನ್ನ ಬಿಟ್ಟದಿಲ್ಲ, ನಿನ್ನ ಸ್ವರೂಪದ್ದ. ಅದು ವಿಷಯ ವಸ್ತುಗಳನ್ನು ಅವಲಂಬಿಸಿಕೊಂಡಿಲ್ಲ. ಪದೇ ಪದೇ ಇದನ್ನ ನೆನಪು ಮಾಡ್ಕೊಂತ ಇರ್ಬೇಕು ನೋಡ್ರಿ. ಸುಖವೆಲ್ಲಿ ತನ್ನಲ್ಲಿ, ಸುಖವೆಲ್ಲಿ ತನ್ನಲ್ಲಿ, ನನ್ನದಾದ ಸುಖ ಅನ್ಯವಾಗಿ ಆ ವಿಷಯ ವಸ್ತುಗಳಲ್ಲಿ ಎಲ್ಲಿ. ನಮಗೆ ಇಚ್ಛಿತ ವಸ್ತು ಪ್ರಾಪ್ತ ಆದಾಗ ಆನಂದ ತೋರ್ತೈತಿ ಅಂದ್ರು ಆ ಆನಂದ ನಿನ್ನ ಆನಂದನ ತೋರ್ತೈತಿ. ನಿನಗೆ ಮನಸ್ಸು ನಿಶ್ಚಲ ಆದಾಗ ನಿನ್ನ ಆನಂದ ನಿನಗೆ ಅನುಭವ ಕೊಡ್ತೈತಿ. ಯಾವಾಗ ನಮ್ಗೆ ಆನಂದ ಅನುಭವ ಕೊಡ್ತೈತಿ ಅಂದ್ರೆ ಮನಸ್ಸು ನಿಶ್ಚಲ ಆದಾಗ, ನಿಶ್ಚಲ ಸ್ಥಿತಿಯೊಳಗೆ ನಿನ್ನ ತೋರುವಂತ ಆನಂದ ನಿನ್ನ ಸ್ವರೂಪದ ಆನಂದನ ಹೊರತು ಬಾಕಿ ಯಾವ ವಿಷಯ ವಸ್ತುಗಳದ್ದಲ್ಲ. ಅದು ವಿಷಯ ವಸ್ತುಗಳಲ್ಲೇ ಆನಂದ ಆಗಿದ್ರೆ ಆ ವಿಷಯ ವಸ್ತು ಅಂತೇಳಿ ಇರ್ತಾವ, ಯಾಕೆ ಆನಂದ ತೋರಬಾರ್ದು? ಮನಸ್ಸು ಚಂಚಲ ಆದ್ರೆ ಆನಂದ ತೋರುದಿಲ್ಲ, ಮನಸ್ಸು ನಿಶ್ಚಲ ಆದ್ರೆ ಆನಂದ ತೋರ್ತತಿ. ಆ ಆನಂದ ತೋರಿದ ಆನಂದ ಮನಸ್ಸು ನಿಶ್ಚಲ ಸ್ಥಿತಿಯೊಳಗೆ ಅದು ನಿನ್ನ ಆನಂದನ. ಹಿಂಗ ನಾವು ಗಟ್ಟಿ ತಿಳ್ಕೋಬೇಕು. ಯಾವ ವಿಷಯದ ಮುಖಾಂತರ ಆನಂದ ತೋರ್ತತಿ ಅಂದ್ರು ಸುಧಾ ಆ ಆನಂದ ಸುಧಾ ನಿಂದ. ಅವಾಗ ಮನಸ್ಸು ನಿಶ್ಚಲ ಆಗೈತಿ. ನಿಶ್ಚಲ ವೃತ್ತಿಯೊಳಗೆ ನಿನ್ನ ಸ್ವರೂಪದ ಆನಂದ ಅನುಭವ. ವಿಷಯ ಭೋಗನದ ತೋರುವಂತ ಸುಖ ಸಹಿತ ಅದು ನಿನ್ನ ಸ್ವರೂಪದ ಆನಂದನ. ಅದು ವಿಷಯ ವಸ್ತುಗಳದಲ್ಲ ಅಲ್ಲ, ಆ ಜಡ ವಸ್ತುಗಳ ಆನಂದ ಸ್ವರೂಪ ಅಲ್ಲ. ಹಿಂಗ ಯಾವ ಗಟ್ಟಿ ತಿಳ್ಕೊಂಡ ಇರ್ತಾನ ಆವಾಗ ವಿಷಯ ವಸ್ತುಗಳಿಗೆ ಪಸಿಗೆ ಬೀಳುವುದಿಲ್ಲ. ಒಳಗ ಭೋಗ ಲಾಲ್ಸ ಇಟ್ಕೊಂಡ ಸಮಾಧಾನ ಶಾಂತಿ ಇರಂದ್ರೆ ಹೆಂಗ ಸಾಧ್ಯ ಐತೆ ಹೇಳ್ರಿ? ಹೃದಯದ ಭೋಗಿ ತ್ವರೆ ಇದೆ ಅಂತ. ವದ ವಿಷಮಾರಿ ಸಾಧನವಾರು ನೆರೆ ಇದೆ. ಇವನ್ನೆಲ್ಲ ಶಮಾದಿ ಷಟ್ ಸಂಪತ್ತಿ, ಶಮ ದಮ ಅಂದ್ರೆ ಮನೋನಿಗ್ರಹ, ಇಂದ್ರಿಯ ನಿಗ್ರಹ, ಶಮ ದಮ ತಿತಿಕ್ಷಾ ಸಹನ ಮಾಡ್ಕೊಳ್ಳುವಂತ ಸಾಮರ್ಥ್ಯ ಬೇಕಲ್ಲ. ಶ್ರದ್ಧಾ ಸಮಾಧಾನ ಭಕ್ತಿ ಇದು ಸಾಧನ ಚತುಷ್ಟಯ ಅದರೊಳಗೆ ಬರ್ತದ. ಇವಿಲ್ಲೇ ನಮಗೆ ಹೆಂಗ ಅನುಭವ ಬರ್ಬೇಕು ಹೇಳಿ? ನಿನಗೆ ಆರಾಮ್ ಇರೋದು ಬೇಕಾಗೈತಿ, ಏನು ಸೋಗ್ ಹಾಕೋದು ಬೇಕಾಗೈತಿ? ಆರಾಮ್ ಇರ್ಬೇಕಂದ್ರೆ ಯಾವ್ದಾರು ಸೋಗ್ ಹಾಕ್ಬೇಕಾಗೈತೇನ್ರಿ? ಇಂಥ ಸೋಗ್ ಹಾಕಿರ ಆರಾಮ್ ಇರ್ತೈತಿ ಅನ್ನೋದು ಯಾರ್ದಾರ ಇದ್ರಾಗ ಬರ್ದಾರ ಅಂತ ತೆಗಿ ನೋಡು. ಸೋಗಿಗೂ ಆರಾಮಿಗೂ ಯಾವ ಸಂಬಂಧನೂ ಇಲ್ಲ. ಇಂಥದ ಸೋಗ್ ಹಾಕಿರ ನಾವು ಸನ್ಯಾಸಿ ಅಂತ. ಸನ್ಯಾಸಕ್ಕೂ ಸೋಗಿಗೂ ಯಾವ ಸಂಬಂಧನೂ ಇಲ್ಲ. ನೀ ಕಲ್ಪಿಸ್ಕೊಂಡು ಕೂತಿ ಸೋಗ್ ಹಾಕೋದು ಇಂಥ ಕೆಂದ ಉಟ್ರು ನಾ ಸನ್ಯಾಸಕ್ಕಿನ ಆರಾಮ ಇರ್ತದೆ. ಆರಾಮದನ್ನ ಕೇಳೋ ಕೆಂದ ಉಟ್ಕೊಂಡು ನಾವು ಬಿಳದ ಉಟ್ರೆ ಬೆಳ್ಳಕ್ಕಿ ಮರಿ ಹಂಗಾದ್ರೆ ಇರಕತ್ತೇನೆ, ಅದು ಇಲ್ಲ. ನೀ ವೇಷಭೂಷಣಗಳನ್ನ ಬೇಕಾದ ಹಾಕುವ, ಅಲ್ಲಿ ಹವಾಮಾನಕ್ಕೆ ತಕ್ಕಂಗೆ ವಾತಾವರಣಕ್ಕೆ ತಕ್ಕಂಗೆ ಬೇಕಾದ ನೀ ರಾಜ ಪೋಷಾಕ್ ಹಾಕುವುದು. ಆದ್ರೂ ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಸನ್ಯಾಸಿ ಆದವ ಲಂಕಾನ ಹಾಕೊಂಡ್ಬರ್ಬೇಕು, ತಲಿ ಬೋಳಿಸ್ಬೇಕಂತ ಏನ್ ನೇಮಿಲ್ಲ. ಕೂದ್ಲಾ ಗಡ್ಡ ಬಿಡ್ಬೇಕಪ್ಪ ಇದ ಸೋಗ್ ಹಾಕ್ಬೇಕಂತ ಏನ್ ನಿರ್ಬಂಧ ಇಲ್ಲ ಅದಕ್ಕೆ.
ಅವಶ್ಯಕತೆ ಇಲ್ಲ. ನೀನು ಅಲ್ಲಿ ವಾತಾವರಣ ತಕ್ಕಂಗೆ ನೀನು ವೇಷಭೂಷಣಗಳನ್ನ ಮಾಡಬಹುದು. ಅದನ್ನ ನೋಡಕ್ ಹೋಗ್ಬಾರ್ದು. ಏನು ಅದ್ರ ಮ್ಯಾಗಿಂದ ಗುರುತಿಸ್ಲಿಕ್ಕೆ ಬರ್ತದೆ ಸನ್ಯಾಸತ್ವವನ್ನು. ಏನು ಬಾಹ್ಯ ಚಿಹ್ನೆಗಳಿಂದ ಅದನ್ನು ಗುರುತಿಸ್ಲಿಕ್ಕೆ ಬರ್ತದೆ. ಸನ್ಯಾಸಿ ಆಗ್ಬೇಕಾದ್ರೆ ಇಂಥಾದ ಹುಚ್ಚು ಬಿಡ್ಬೇಕು. ಅದನ್ನು ನಾವು ತಿಳ್ಕೊಂಡ್ಬಿಟ್ಟೇವಿ. ಕೆಂದ ಉಟ್ಕೊಂಡ್ಬಿಟ್ರೆ ಸ್ವಾಮಿಗಳು ಬಂದ್ರಪ್ಪ ಇವರು ಅಂತ. ಹೌದಿಲ್ಲ? ಅದಕ್ಕೆ ಮಳ್ಳಕ್ಕೆ ಮಾತಾಡ ಇಲ್ಲಿಕ. ಹೌದಿಲ್ಲ? ಸೋಗಿಗೆ ಮಳ್ಳಾಕ್ ಮಾಡ್ಕೊಂಡು ನಾವು ಒಳಗೆ ಏನಿರ್ತೈತಿ ನಿನ್ಗೇನು ಗೊತ್ತು? ಸೋಗಿನ ಇದ್ರೊಳಗೆ ಏನೇನ್ ಮಾಡ್ತಿರ್ತಾವ. ಏನ್ ಆರಾಮು ಸೋಪಾಧಿಕ ಐತು, ನಿರುಪಾಧಿಕ ಐತು. ಐತು ನಿರುಪಾಧಿಕದ ಯಾವ ಉಪಾಧಿಗಳ ಸಂಬಂಧ ಇಲ್ಲೇ ನಮ್ಗೆ ಅನುಭವ ಕೊಡ್ತದೆ. ಏನ್ ಉಪಾಧಿ ಹಿಡಿದ್ರೆ ಗದ್ಲು ಚಾಲು ಆತ್ ನೋಡಿ. ಅದಕ್ಕೆ ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ ಅಂತ. ಇದು ಸಂಬಂಧ ತಪ್ಪಿಸ್ಕೊ ಅಂದ್ರೆ ಆರಾಮಿರ್ತೀನಿ. ಉಪಾಧಿಗಳ ಸಂಬಂಧ ನಮ್ಮನ್ನೆಲ್ಲ ಸಮಾಧಾನ ಶಾಂತಿ ಕೆಡಿಸ್ತದ. ಜಡ ವಸ್ತುಗಳ ಅದರ ಮ್ಯಾಗಿನ ಆಸಕ್ತಿಯನ್ನು ಕೈಬಿಟ್ಟು ಬುದ್ಧಿ ಸೂಕ್ಷ್ಮ ಅತಿ ಸೂಕ್ಷ್ಮ ಆದಾಗ ಆ ಇರುವಿನ ಅನುಭವವನ್ನು ಪಡೀಲಿಕ್ಕೆ ಬರ್ತದೆ ನೋಡ್ರಿ. ಈ ವಿಷಯ ವಸ್ತುಗಳೆಲ್ಲ ಜಡ ಅದಾವು. ಇವುಗಳ ಮ್ಯಾಗಿನ ಆಸಕ್ತಿಯನ್ನು ತೆಗೆದಾಕದು ತೊರೆ ವಿಷಯವನ್ನು ಅಂತ ಬಿಟ್ಟಾಗ ನಮ್ಮ ಅಂತಕ್ಕಂಥ ಸ್ವಚ್ಛಕತೆ ಯಾವಾಗ ಇದನ್ನ ಅನುಭವ ಮಾಡ್ಕೊಳಕ್ ಬರ್ತದೆ ನಮ್ಗೆ. ಏನ್ ಹೆಂಗ್ ಬಿಡ್ಲಿ ಅಂದ್ರೆ ಹೋಗ್ಕೊಂತ ಕುಂದ್ರು ಅಲ್ಲಿ ಅಂದ್ರೆ ತತ್ವಮಶಿ ಮಹಾವಾಕ್ಯದ ಅರ್ಥವನ್ನು ತನಗೆ ಸಂಶಯ ಬರ್ದಂಗೆ ಬ್ರಹ್ಮನಿಷ್ಠ ಸದ್ಗುರುಗಳ ಮುಖಾಂತರ ಕೇಳಿ ತಿಳ್ಕೋದಕ್ಕನ ಶ್ರವಣ ಅಂತ. ನೀನೇ ಆ ಪರಬ್ರಹ್ಮ ಸ್ವರೂಪ ನಿದ್ದೆ ಅನ್ನುವಂತ ಮಹಾವಾಕ್ಯವನ್ನು ಯಾರು ಅದನ್ನು ಅನುಭವ ತಗೊಂಡಿರ್ತಾರೆ ಅವ್ರ ಮುಖಾಂತರವಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಅದನ್ನ ಅನುಭವ ತಗೊಳ್ಳೋ ಪ್ರಯತ್ನ ಮಾಡಬೇಕು. ಇಲ್ಲ ಅಂದ್ರೆ ಏನೇನಾರ ವಿಪರೀತ ತಿಳ್ಕೊಂಡ್ರೆ ಏನಾಗಬೇಕಾಗೈತಿ? ನೀನೇ ದೇವರಿದ್ದಿ ಅಂದ್ಕೂಲಿ ಮತ್ ಈ ದೇಹನ ದೇವರಂತ ತಿಳ್ಕೊಂಡ್ರ ಅಲ್ಲ. ಈ ದೇಹ ನಾನನ್ನು ಭಾವ ತೆಗೆದು ಹಾಕಿದಾಗ ನೀನು ದೇವರು. ಶರೀರ ಇಟ್ಕೊಂಡ ದೇವ್ರಲ್ಲ. ಶರೀರ ಸಂಬಂಧ ತಪ್ಪಿಸ್ಕೊ ದೋಷ ಬರ್ದಂಗ ಕೇಳದನ್ನು. ನಾನಾ ದೇವ್ರ ಅಂದ್ಕೂಲೆ ಈ ದೇಹನ ಇಟ್ಕೊಂಡಿದ ದೋಷ ಐತಿ. ನನಗೆ ದೋಷ ಬರ್ದಂಗ ಶ್ರವಣ ಮಾಡ್ಬೇಕು. ಏನ್ ಈ ದೇಹ ಸಂಬಂಧ ತಪ್ಪಿದಾಗ ನೀನ ದೇವ ಭಾವನೆಯನ್ನು ಹೊಂದಾಕ್ಬಿಡ್ತೈತಿ. ಈ ಶರೀರ ಸಂಬಂಧ ಇಟ್ಕೊಂಡ ನಾ ದೇವ್ರಂದ್ರೆ ಇದ್ಯಾಂಗ ದೇವ್ರ ಆಕೈತಿ? ನಾಶ ಆಗಿ ಹೋಗುದು. ದೇವ್ರಂದ್ರೆ ಕೆಡ್ಲಾರ್ದಂತ ವಸ್ತು ಅದು. ಅದ ನೀನದಿ. ಈ ಕೆಟ್ಟ ಹೋಗೋ ಶರೀರ ಇಟ್ಕೊಂಡು ನಾ ದೇವ್ರ ಅಂದ್ರೆ ಅದು ತಪ್ಪಾಕೈತಿ. ಹೌದಿಲ್ಲ? ದೇವಂದ್ರೆ ನಾಶರಹಿತವಾದದ್ದು ಯಾವ್ದೈತಿ ಅದಕ್ಕೆ ದೇವರು ಅಂತ. ಕೆಡ್ಲಾರ್ದಂತ ಎಂದೂ ಇದ್ದಕ್ಕಿದ್ದಂಗೆ ಇದ್ದದ್ದು, ಬದಲಾವಣೆ ಆಗ್ಲೇ ಇದ್ದದ್ದು, ಒಂದೇ ನಮೂನಿ ಇದ್ದದ್ದು, ಅದಕ್ಕೆ ದೇವತ್ವ ಅಂತಾರೆ. ಇವ್ಯಾವು ಒಂದೇ ನಮೂನಿ ಇರುದಲ್ಲ. ಕೆಟ್ಟ ಹೊಕ್ಕಾವ, ವಿಕಾರ ಅಕ್ಕಾವ, ಹೆಂಗ್ ದೇವ್ರ ಅಕ್ಕಾವ? ನಾಶ ಆಗಿ ಹೋಗ್ತಾವ. ವಿಕಾರ ಒಂದು ನಾಶ ಆಗುವಂತಾವ, ದೇವ್ರಲ್ಲವು. ಏನ್ ಅದಕ್ಕೆ ಮಹಾವಾಕ್ಯದ ಅರ್ಥವನ್ನು ತನಗೆ ಸಂಶಯ ಬರ್ದಂಗ ಬ್ರಹ್ಮನಿಷ್ಠ ಗುರುಗಳ ಮುಖಾಂತರ ಕೇಳಿ ತಿಳ್ಕೋದು ಶ್ರವಣ ಅಂತ. ಅದಕ್ಕೆ ಇದನ್ನ ಕೇಳ್ಬೇಕು ನಾವು. ಶ್ರವಣ ಬ್ರಹ್ಮನಿಷ್ಠರ ಮುಖಾಂತರ ಇದನ್ನ ಕೇಳ್ಬೇಕು. ಯಾವ ಆಶ್ರಮದೊಳಗೆ ಆಡಂಬರ ಮಾಡ್ಕೊಂತ ಕೂತಿದ್ರೆ ಹೇಳ್ರಿ? ವಶಿಷ್ಠ ಆಶ್ರಮದೊಳಗೆ ಗಡ್ಡಿ ತೇರು ಪಾಲ್ಕಿ ಇತ್ತನ ಅಲ್ಲಿ? ಹೊರಗಿನ ಆಡಂಬರ ಏನು ಇದ್ದಿದ್ದಿಲ್ಲ ಅಲ್ಲಿ. ಏನ್ ಅವಾಗ ಹೆಚ್ಚು ಕಟ್ಟಡಗೊಳಿಸದ ಇಲ್ಲ. ಅವ್ರು ಹೆಚ್ಚಾಗಿ ಇಲ್ಲಾರ ಗುಡಿಸಲ ಹಾಕೋದಟ, ಮಳಿ ಇದಕ್ಕೆ ಗಾಳಿ ಚಾಟಿಗೆ, ಗಿಡದಡಿಯಲ್ಲಿ ವಾಸ. ಅವಾಗ ಅಲ್ಲೇ ಬೋಧ. ಬೈಲ್ದಾಗ ಹೋದಿಲ್ಲ ಕುಸ್ತಿ. ಅವಾಗ ಬೈಲ್ದಾಗ ಎಲ್ಲ ಅವಾಗ ಶರೀರನು ಆರಾಮ ಇರ್ತಿತ್ತು. ಗಾಳಿ ಬಿಸಿಲು ಇದ್ರಾಗ ಇದ್ದ ಮನುಷ್ಯನ ಶರೀರನು ಆರೋಗ್ಯ. ಎಷ್ಟೆಷ್ಟು ಇದನ್ನ ಮುಚ್ಕೊಂತ ಹೋಗಿ ಅಷ್ಟಷ್ಟು ರೋಗಗಳು ಶುರು ಅದನ್ನ. ಹೌದಿಲ್ಲ? ನೋಡ್ರಿ ನೀವು ಈ ಸತತ ಅರಿವಿ ಹಾಕೊಲಿ ಬಿಟ್ಟು ಅದ್ರಾಗ ಅಡ್ಡಾಡ್ರಿ ನಿನ್ಗೆ ಏನು ಅನ್ಸೋದೇ ಇಲ್ಲ. ರೂಢಿ ಆಗ್ಬಿಡ್ತದೆ. ಹತ್ತುದಿಲ್ರಿ ಅದ.
ಈ ಪಶು ಪಕ್ಷಿಗಳ ಹೊತ್ಕೊಳ್ತಾವ ನಾವು ಹಾಸುಗಳು ಹೊತ್ಕೊಳ್ಳೋ ಅವು ಕದಾವು ಮಂಗಿ ಆಗೋದು ಎಲ್ಲಿ ಹಾಸಿಗ್ರಿ ಆ ಅವು ಎಲ್ಲಿ ಗೊತ್ತಿರ್ತಾವ ಆ ಚರ್ಮನ ಹಂಗ ಹೊಂದ್ಕೊಂಡ್ಬಿಡ್ತದ ಅದು ಏನು ಅನ್ಸುದಿಲ್ಲ ಅವು ಏ ಶ್ರವಣ ಮಾಡ್ಕೋಂತ ಮನನ ಮಾಡ್ಕೋಂತ ಕ್ರಮೇಣ ಈ ಸಂಧ್ಯಾನುಸಂಧಾನದೊಳಗೆ ತೊಡಗುದಕ್ಕನ ಪಿಪೀಲಿಕಾ ಮಾರ್ಗ ಅಂತ ಏನ್ ಅಂದ್ರೆ ನಿರಿವಿಯಾಗಿ ಹಣ್ಣು ತಿನ್ನೋದು ಇದು ಪಿಪೀಲಿಕಾ ಮಾರ್ಗ. ಶ್ರವಣ ಮಾಡ್ಕೊಂತ ಮನನ ಮಾಡ್ಕೊಂತ ನಿಧಿಧ್ಯಾಸನ ಮಾಡಿ ಆ ಸ್ಥಿತಿಯನ್ನು ಅನುಭವಿಸ್ತಾರೆ. ಅವ್ರು ಹಿಂದಿನ ಜನ್ಮದ ಸಂಸ್ಕಾರಕ್ಕೆ ಅನುಸಾರವಾಗಿ ತೀವ್ರ ವೈರಾಗ್ಯವನ್ನು ಹೊಂದಿ ಆ ಜ್ಞಾನ ಸ್ಥಿತಿಯನ್ನು ಹೊಂದುವುದು, ಸಮಾಧಿಯನ್ನು ಹೊಂದುವುದು, ಅದಕ್ಕೆ ವಿಹಂಗ ಮಾರ್ಗ ಅಂದ್ರೆ ಪಕ್ಷಿಯಾಗಿ ಹಣ್ಣು ತಿನ್ನುವುದು. ಹಾರಿ ಬಂದು ಪಕ್ಷಿಯಾಗಿ ನೇರವಾಗಿ ಹಣ್ಣಿಗೆನ ಬಾಯಿ ಆಗ್ತದೆ. ಏನ್ ಅದು ಹಿಂದಿನ ಜನ್ಮ ಸಂಸ್ಕಾರ ಬಲದಿಂದ ಸಾಧ್ಯ ಐತೆ, ಎಲ್ಲರಿಗೂ ಬರುದಿಲ್ಲ. ಅದಕ್ಕೆ ನಾವು ಹಿಂಗ ಪಿಪೀಲಿಕಾ ಮಾರ್ಗ ಶ್ರವಣ ಮನ ನಿಧಿಧ್ಯಾಸನ ಮಾಡ್ಕೋತ ಆ ಸ್ಥಿತಿಯನ್ನು ಹೊಂದುವುದು. ಏನ್ ಅಭ್ಯಾಸ ಬಲದಿಂದ. ಸಾಮಾನ್ಯ ಜನರಿಗೆ ಹಿಂದಿನ ಜನ್ಮದಾಗ ಅಭ್ಯಾಸ ಮಾಡಿದವ ಅವಾಗೆಲ್ಲ ಏಕದಮ್ಮ ಏನೋ ಶರೀರ ಪ್ರಾರಬ್ಧ ಅದು ಅದರ ಅವಸಾನ ಹೋಗಿಬಿಡ್ತೈತಿ. ಪೂರ್ಣ ಸ್ಥಿತಿಯನ್ನು ಹೊಂದಕ್ಕಿಂತ ಪೂರ್ವದಲ್ಲಿ ಅವ್ರಿಗೆ ಅದೃಢ ಪರೋಕ್ಷ ಜ್ಞಾನಿಗಳು ಅಂತಾರೆ. ದೃಢ ಆಗೋದ್ಕಿಂತ ಅನುಭವಕ್ಕೆ ಬರೋಕ್ಕಿಂತ ಮೊದಲ ಶರೀರ ಹೋತು, ಸಾಧನದೊಳಗ ಹೋಗಿತ್ತು ಅಂದ್ರೆ ಅಂಥವ್ರಿಗೆಲ್ಲ ಮತ್ತೆ ಜನ್ಮ ಬರ್ತದೆ. ಅವಾಗ ನೇರವಾಗಿ ಅವರು ಹಿಂದಿನ ಜನ್ಮದಲ್ಲಿ ಶ್ರವಣ ಮನ ನಿಧಿಧ್ಯಾಸನ ಮಾಡಿದವಾಗ ಈ ಜನ್ಮದಾಗ ಅದರ ಅವಶ್ಯಕತೆ ಬರುದಿಲ್ಲ. ಏನ್ ದುಡಿಕಿರ್ತೈತಿ ಅವಾಗ ಮಾಡಿ ಎಲ್ಲ ಅದರಾಗ ಅಭ್ಯಾಸ ಮನವರಿಕೆ ಆಗಿರ್ತೈತಿ ಅವಾಗ. ಅವ್ ನೇರವಾಗಿ ಅದರ ಅನುಭವವನ್ನು ಮಾಡ್ಕೋತ ಏನು ಗೊತ್ತಿಲ್ಲ ಅವಾಗ ಇದೆಲ್ಲ ಬೇಕಾಕೈತಿ. ಹೌದಿಲ್ಲ? ಖರೆ ಹೇಳ್ರಿ, ಯಾರಿಗ್ ಬೇಕಾಗೈತಿ ಇದು ಪಾರಮಾರ್ಥ ವಿಚಾರ? ಯಾರಿಗ್ ಬೇಕಾಗೈತಿ ಇದ್ರ ಚಿಂತೆ? ಯಾರಿಗೈತೈತಿ? ಎಲ್ಲರಿಗೂ ವಿಷಯ ಚಿಂತನೆ, ಬಾಳೆ ಚಿಂತನೆ ಆಗತೈತಿ. ಅದ ಸುಖ ಕೊಡ್ತೈತಿ ಅಂತ. ಜ್ಞಾನದಿಂದ ಯಾವ ತೃಪ್ತಿಯನ್ನು ಹೊಂದಿರ್ತಾನ ಏನಾರ ಮಾಡ್ಬೇಕು ಅನ್ನೋದು ಉಳಿತೈತೆ, ಉಳಿದಿಲ್ಲ. ಅದಕ್ಕೆ ಜ್ಞಾನವನ್ನು ಮಾಡ್ಕೋ. ಯಾವ ಜ್ಞಾನ? ನಿನ್ನ ಆತ್ಮಜ್ಞಾನ, ನಿನ್ನ ನಿಜದ ಎಚ್ಚರಿಕೆಯನ್ನು ನೀ ಮಾಡ್ಕೊಂಡೆ ಅಂದ್ರೆ ಏನಾರ ಮಾಡ್ಬೇಕನ್ನೋ ಕರ್ತವ್ಯ ನಿನಗೆ ಉಳಿದಿಲ್ಲ. ಯಾಕಂದ್ರೆ ನೀನ ಅದ ಇದೆ ಅನ್ನೋದು ನಿನಗೆ ಅನುಭವಕ್ಕೆ ಬಂದ್ಬಿಟ್ಟಿರ್ತದೆ. ಈ ಮನುಷ್ಯನ ಜನ್ಮ ಸಚ್ಚಿದಾನಂದ ಸ್ವರೂಪವನ್ನು ಹೊಂದಲಿಕ್ಕೆ ಸಾಧನ. ಯಾವಾಗಲೂ ಸುಖರೂಪವಾದಂತಹ ಇರುವಿನ ಸ್ಥಿತಿಯನ್ನು ಹೊಂದಲಿಕ್ಕೆ ಇದು ಮನುಷ್ಯನ ಜನ್ಮ ಸಾಧನ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತ. ಇನ್ನು ಸಚ್ಚಿದಾನ ಕಲು ಧರ್ಮ ಅಂದ್ರೆ ಶ್ರೇಷ್ಠವಾದಂತಹ ಸಚ್ಚಿದಾನಂದ ಸ್ವರೂಪದ ಅನುಭವವನ್ನು ಮಾಡ್ಕೊಳ್ಳಿಕ್ಕೆ ಇದು ಸಾಧನ. ಬರೀ ಉಣ್ಣೋದು ತಿನ್ನೋದು ಮಕ್ಕಳು ಮರಿ ಹಿಡಿಯೋದಕ್ಕೆ ಸಾಧನ ಅಲ್ಲ. ಇಂದ್ರಿಯಗಳ ಮಜಾ ಮಾಡೋದಕ್ಕೆ ಸಾಧನ ಅಲ್ಲ. ಇಂದ್ರಿಯಗಳ ಮಜಾ ಮಾಡಿ ಏನ್ ಪರಿಣಾಮ ಆಗೈತಿ ನೋಡ್ಕೊ. ಉಳ್ದೈತೇನ ಅದು? ಇಷ್ಟು ದಿನ ಮಜಾ ಮಾಡಿದೆಲ್ಲ ಎಲ್ಲಾ ಇಂದ್ರಿಯಗಳ ಹಣಿಕೆ ಹಾಕಿದೆ. ಕಣ್ಣಿನ ರೂಪ, ಕಿವಿ ಗಾಯನ, ನಾಲಿಗೆ ರುಚಿ, ಮೂಗಿನ ವಾಸನ, ಚರ್ಮದ ಸ್ಪರ್ಶ ಇನ್ನೂ ನಡೆದ ಬಿಟ್ಟೈತೆ. ಅದು ವಯಸ್ಸಾಗೈತಿ ಅಂದ್ರು ಶಿಥಿಲ ಆದ್ರೂ ಆಶೆ ಹೋಗಿಲ್ಲ. ಇಂದ್ರಿಯಗಳ ಸೊಟ್ಟಾದ್ರೂ ಅದ್ರ ಮ್ಯಾಗಿನ ಆಶೆ ಹೋಗಿಲ್ಲ. ನಮಗೆ ಮುದುಕಾದ್ರೂ ಇನ್ನ ಹಂಗ ಚಡಪಡಿಸ್ತೈತಿ. ಅದೇ ಇದ್ರಾಗ ಐತೆ ಅದು. ಹೌದಿಲ್ಲ? ವಾಸನ ಹಂಗ ಐತವ, ಹೋಗಿರ್ತಲ್ಲ, ಬಹಳ ಕಠಿಣ ಅದು. ಎಲ್ಲ ವಾಸನೆಗಳನ್ನ ನಾಶ ಮಾಡ್ಕೊಂಡಾಗ ಇದರಿಂದ ಬಿಡುಗಡೆ ನಿನಗೆ. ಇಲ್ಲಾಂದ್ರೆ ಮತ್ತು ಬಂಧನದಾಗ ಹಾಕ್ತಾವ ವಾಸನೆಗಳೇ ನಿನ್ನ. ಸಾಂಕ್ಟ್ ಇಲ್ಲದವ್ರು ನೋಡಿ ನಾವು ಅದನ್ನ ಕಲಿಯುವುದು. ಏನ್ ಸಾಂಕ್ಟ್ ಇದ್ದವ್ರು ನೋಡಿ ಅದನ್ನ ಕಲಿಯುವುದು. ಸಾಂಕ್ಟ್ ಇಲ್ಲದವ್ರು ಎಷ್ಟು ಜನ ಸಿಗ್ತಾರೆ ಇದ್ರಾಗ? ಎಲ್ಲೋ ಒಬ್ರು ಸಿಗ್ತಾರ.
ನಿಶ್ಚಿಂತ ಆಗಿದ್ದವ್ರು, ಆರಾಮ ತನ್ನ ಆತ್ಮಭಾವದೊಳಗೆ ನೆಲೆಯಾಗಿ ನಿಂತವ್ರು ಎಲ್ಲೋ ಒಬ್ರು ಸಿಗ್ತಾರೆ ನಾವು. ನೀವು ಒಂದ್ ಇಂದ್ರಿ ಚಟಕ್ಕೆ ಬಿದ್ದೆ ಅಂದ್ರೆ ಎಲ್ಲಾ ಇಂದ್ರಿ ಚಟಕ್ಕೂ ಬೀಳಬೇಕಾಗತ್ತೆ. ಏನ್ ಅವು ಒಂದು ಪ್ಯಾಕೇಜ್ ಬಂದ್ಬಿಡ್ತದ ಅದು. ಅದಕ್ಕೆ ಬಿದ್ದೆ ಅಂದ್ರೆ ತೀರ್ತಿ ಅಷ್ಟು ಹೋಗಬೇಕ ನೀನು, ಎಳ್ಕೊಂಡ ಬಿಡ್ತೈತಿ ನಿನಗದು. ನಾಲಿಗೆ ಚಟ ಒಂದು ಬಿಡ ನೋಡ, ಮತ್ ಇನ್ನುಳಿದ ಚಟ ಬಿಡಾಕ್ ಬಲ ಬರ್ತೈತಿ. ಒಂದು ಚಟ ಬಿಟ್ಟೆ ಅಂದ್ರೆ ಮತ್ತೊಂದು ಚಟ ಬಿಡಾಕ್ ಬಲ ಬರ್ತೈತಿ. ಏನ್ ಅದನ್ನ ಬಿಡಾಕ್ ಒಲ್ಲೆ ಅಂದ್ರೆ ಮತ್ತ ಅವು ಅನಿವಾರ್ಯ, ಬಿಡುದೇ ಇಲ್ಲ ಅದು. ಒಂದ್ರ ಹಿಂದೆ ಬಂದ್ ಹಂಗ ಬಂದ್ ಬಿಡುದು ನಾವು. ಆ ನಾಲಿಗೆ ಚಟ ಬಿಡ್ಲಿಲ್ಲ ಅಂತಂದ್ರೆ ಅದ್ರ ಪರಿಣಾಮ ಆಗಿ ಬಿಡ್ತೈತಿ. ಅದು ಮನಸ್ಸು ಚಂಚಲ ಚಲೋ ಹೋಗತಿ ನಾಲಿಗೆ ಚಟಕ್ ಬಿದ್ದೆ ಅಂದ್ರೆ. ಹೌದು, ಮನಸ್ಸು ವಿಷಯದಿಂದ ಹಿಂತಿರುಗಿ ನಿಲ್ಲುವರೆಗೂ ಯಾವ ಲೋಕಕ್ಕೂ ಆದ್ರೂ ನಿನಗೆ ನೆಮ್ಮದಿ ಇಲ್ಲ. ಏನ್ ಒಳಗ ಅಂತರ್ಮುಖಿ ಆದಾಗ ಇದು ಅನುಭವ ಬರ್ತೈತೆ. ಬಹಿರ್ಮುಖ ವೃತ್ತಿ ಒಳಗೆ ಎಂದೂ ಬರುದಿಲ್ಲ ನಿನಗೆ. ಪಾರಮಾರ್ಥ ವಿಚಾರ ಏನದ ಎಲ್ಲರಿಗೂ ಬೇಕಾದದ್ದು ಇದು. ಅವರಿವರೆನ್ನದೇ ಭುವನ ಮಾನವರಿಗೆಲ್ಲರಿಗೂ ಉಪಯೋಗ ಬರುವಂತಹದ್ದು. ಏನ್ ಇವ್ರು ಆ ಜಾತಿ ಈ ಜಾತಿ ಏನು ಸಂಬಂಧ ಇಲ್ಲ, ಪ್ರತಿಯೊಂದು ಮಾನವ ಮಾತ್ರಗೆಲ್ಲ ಉಪಯೋಗ ಬರುವಂತಹದ್ದು ಪಾರಮಾರ್ಥ ವಿಚಾರ. ಅಂತಹದ್ದನ್ನು ನಾವು ಕಡೆಗಣಿಸಿದ್ರೆ ನಿನ್ನ ಜೀವನ ಹಾಳು ಮಾಡ್ಕೊಂಡಂಗೆ. ನಿಮ್ ಮನಿ ಬಾಳೆ ಯಾರಿಗ ಉಪಯೋಗ ಬರ್ತೈತಿ ಹೇಳ್ರಿ? ಎಷ್ಟು ಅದನ್ನ ಹೋಗಿ ಬಿದ್ದಿ ಅದ್ರ ಬಗ್ಗೆ ಹೆಸನಾತೈತಿ ಬಾಳೆ ತಿದ್ಬೇಕಂತ. ಆ ಈ ಪಾರಮಾರ್ಥ ವಿಚಾರವನ್ನ ನಾವು ಮುಂದುವರ್ಸ್ಬೇಕು, ಇದ್ರೊಳಗೆ ಕಾಲ ಕಳಿಬೇಕು ಅನ್ನೋದು ಯಾರಿಗೆ ಐತೈತಿ ಹೇಳ್ರಿ? ನಿನಗೂ ಉಪಯೋಗ ಐತಿ, ಜಗತ್ತಿಗೂ ಉಪಯೋಗ ಬರ್ತೈತಿ. ಏನ್ ಮನಿ ಬಾಳ್ಯಾಕ್ ಬಡ್ಕೊಂಡೆಲ್ಲ, ನಿನಗೂ ಉಪಯೋಗ ಆಗಲಿಲ್ಲ, ಜಗತ್ತಿಗೂ ಉಪಯೋಗ ಆಗಿಲ್ಲ. ಹಿಂಗ ಸತ್ಯಲ್ಲ ಅದ್ರ ಬೆನ್ನ ಹತ್ಯೆ ಬಾಳ್ಯಾಕ್ ಬಡ್ಕೊಂಡೆ. ಹ್ಮ್ ಬಾಳೆ 100 ಪಟ್ಟು ಹೊಟಿಬ್ಯಾನ್ ಹೆತ್ತಿದಾಗಿ ಪಾರಮಾರ್ಥ ಹತ್ತದೇನ್ರಿ? ಏನ್ ಅಷ್ಟ ಯಾರಿಗ್ ಕಾಳಜಿ ಐತಿ? ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು, ಇದ್ರ ಲಾಭ ತಗೋಬೇಕು ಅನ್ನೋದು ಯಾರಿಗೆ ಐತಿ? ಯಾ ಹೆಣ್ಮಗಳಿಗೆ, ಯಾ ಗಂಡು ಮಗ ಐತಿ? ಬರೇ ಬಾಳೆ ದರ್ಶನ. ನಮ್ದಷ್ಟು ಕೆಲಸ ಐತ್ರಿ ಬಿಟ್ಟು ನೆವ ಹೇಳ್ತಿ. ಯಾವ್ದಾರ ನೆವ ಹೇಳಿ ತಪ್ಪಿಸ್ಕೊಂಡ್ಬಿಡ್ತಿ. ಇದಕ್ಕೆ ಇಲ್ಲಿ ಬರಾಕ್ ಆಗುದಿಲ್ರಿ ನಮ್ಗೆ. ಕುಂಡ್ರಿಸ್ಕೊಡುದಿಲ್ರಿ, ಅದು ಯಾವಸ್ಕೊಂಡು ಎದ್ದು ಬಿಡ್ತೈತಿ ಅದು ಒಳಗಿತ್ತ ಅಂದ್ರೆ. ಉತ್ಕಟ ಇಚ್ಛಾ ಇತ್ತಂದ್ರ ಏನು ಆದ್ರೂ ಇಲ್ಲೇ ಹೋಗ್ಲಿ, ಇದ್ರಾಗ ಪ್ರಾಣ ಅಂತ ನಾವು ಏನ್ ಬಿಟ್ಕೊಟ್ಟು ಹೋಗುದು ನಾವು. ಎಲ್ಲರೂ ಸುಖದಿಂದ ಇರ್ಬೇಕಂತೇಳಿ ಮನಿ ಕಟ್ಕೊಂಡಿರಿ, ಹೌದಿಲ್ಲ? ಆರಾಮ್ ಇರ್ಬೇಕಂತ ಮನೆ ಹಾಕ್ಸಿದಿ. ವಶಿಷ್ಠ ಆಶ್ರಮ ನಾವು ಸುಖ ಹೊಂದಕ. ಯಾಕ್ರಿ ಆ ಮನೆಯೊಳಗ ಸುಖದ ವಿಚಾರ ನಡಿತೈತಿನ? ಅಲ್ಲಿ ಏನ್ ನಡಿತೈತಿ? ಅಲ್ಲಿ ಬರೇ ಬಾಳೆದ ವಿಚಾರ. ಸುಖ ಹೊಂದು ವಿಚಾರ ಮನಿಯೊಳಗೆ ನಡೆದ್ರೆ ಆ ಮನಿ ಶಾಂತಿ ಇರ್ತೈತಿ. ಬರೇ ವಿಷಯ ವಿಚಾರ ನಡೀತಂದ್ರೆ ಬಾಳೆದ ವಿಚಾರನ ಅದ್ರಾಗ ಇದ್ದು ಕಳೆದ್ರೆ ಸಮಾಧಾನ ಶಾಂತಿ ಎಂದು ಬರ್ಬೇಕ್ರಿ? ಎಷ್ಟು ಜನ್ಮಕ್ಕೆ ಬರ್ಬೇಕು? ಎಚ್ಚರಿಕೆ ಒಳಗೆ ಆಸಕ್ತಿ ಇದ್ದಂಗ ಸ್ವಪ್ನದೊಳಗೆ ಆಸಕ್ತಿ ಐತೇನೆ ಯಾರಿಗಾರ? ಯಾಕಿಲ್ಲ ಅಂದ್ರೆ ಅದು ಸುಳ್ಳು ಅಂತ ತಿಳಿದಿರ್ತಾನ. ಹಂಗ ವರಜಾಗ್ರವನ್ನು ಹೊಂದಿದವಂಗ ಈ ಎಚ್ಚರಿಕೆ ಬಗ್ಗೆನೂ ಅವಾಗ ಇದು ಕನಸಿನಂತೆ ಅಂತ ತಿಳ್ಕೊಂಡು ಉದಾಸೀನ ಆಗ್ಬಿಡ್ತ. ಇದು ಕನಸಿನಂತೆ ಎಲ್ಲಿ ಉಳ್ದಾವ್ ಹೇಳ್ರಿ ನಮ್ಗೆ? ಯಾವ ಜನ್ಮದ ಗಂಟು ಗದರಿ ಉಳ್ದಾವ್? ಇಷ್ಟು ಎಚ್ಚರಿಕೆಗಳು ಕಳೆದ್ರು ಯಾವ ಉಳ್ದಿಲ್ಲ ನಮ್ಗೆ. ಇದು ಸುಳ್ಳು ಅಂತ ತಿಳ್ಕೊಂಡಿರ್ತಾನೆ ನಿಜದ ಎಚ್ಚರಿಕೆಯನ್ನು ಹೊಂದಿದವ. ನಿನ್ನ ನಿಜವಾದ ಇರುವು ಏನದ ಈ ದೃಶ್ಯದಲ್ಲಿ ಏನನ್ನೂ ಅವಲಂಬಿಸಿಕೊಂಡಿಲ್ಲ. ದೃಶ್ಯಕ್ಕೆ ವಿಲಕ್ಷಣವಾಗಿ ಐತಿ, ಅದ್ರ ಕಡೆ ನಾವು ಲಕ್ಷ ಕೊಡ್ಬೇಕು. ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಂತಾಗ ಇದರ ಅನುಭವ ನಮ್ಗೆ. ದೃಶ್ಯ ವಿಲಕ್ಷಣದಿಂ ಕುರು ಹಿಟ್ಟು ಅಂತ ಯಾಕಂತಾರೆ? ಯಾವಾಗಲೂ ಇದ್ದದ್ದು ಅದು ದೃಶ್ಯಕ್ಕೆ ವಿಲಕ್ಷಣವಾಗಿ ಐತದು. ನಾವು ಹೊರಗೆ ಏನ್ ಮಾಡಿದ್ರು ಅದು ಕೆಲಸ ಆಗುದು ನಾವು. ಏನ್
ಈ ದೃಶ್ಯದ ಸೂತ್ರ ಹಿಡ್ಕೊಂಡು ಆನಂದ ಹೊಂದಕ್ ಬರ್ತದೇನ್ರಿ? ಹೆಂಗ ಸಾಧ್ಯ ಅದ ಹೇಳ್ರಿ? ದೃಶ್ಯದ ಸೂತ್ರ ಹಿಡ್ಕೊಂಡು ಆನಂದ ಹೊಂದಕ್ ಸಾಧ್ಯ ಐತೇನು? ಬರ್ದು ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಲ್ಬೇಕು. ಇದನ್ನೆಲ್ಲ ಕೈ ಬಿಡ್ಬೇಕಾಗ್ತೈತಿ. ಇಂದ್ರಿಯಗಳಿಗೆ ಗೋಚರ ಆಗೋದೆಲ್ಲ, ಮನಸ್ಸಿಗೆ ಗೋಚರ ಆಗೋದಿಲ್ಲ ದೃಶ್ಯ. ಎಲ್ಲ ಮನುಷ್ಯನ ಕಲ್ಪನಾದಾಗ ತೋರ್ತೈತಿ, ಇದೆಲ್ಲ ದೃಶ್ಯ. ಇದನ್ನೆಲ್ಲ ಕೈ ಬಿಟ್ಟು ಇದಕ್ಕೆ ವಿಲಕ್ಷಣವಾಗಿ ನಿಲ್ಬೇಕಾಗ್ತೈತಿ. ದೃಶ್ಯ ವಿಲಕ್ಷಣ ದಿಮ್ಕುರು ಹಿಟ್ಟು ಸೃಜನ ಶಿರೋಮಣಿ ಶಿಷ್ಯನೇ ನಿನ್ನ ನಿಜ ಊಹಿಸಬಾರದು ಸಂಪನ್ನ. ಅದು ವಚನಕ್ಕೆ ಗೋಚರ ಮಲ್ಲೆಂದು, ಮನಸ್ಸಿಗೆ ವಿಷಯವದಲ್ಲೆಂದು. ಮತ್ತೆ ಹೆಂಗೆ ತಿಳ್ಕೋಬೇಕು ಅದನ್ನು? ಸತ್ಯಂ ಯಾವಾಗಲೂ ಇದ್ದದ್ದು, ಜ್ಞಾನಂ ಎಲ್ಲವನ್ನು ಅರಿತಕ್ಕಂಥದ್ದು, ಸುಖಾತ್ಮಕ ಸುಖರೂಪವಾದಂಥದ್ದು. ಸತ್ಯಂ ಜ್ಞಾನಂ ಸುಖಾತ್ಮಕನೆಂದು, ನಿತ್ಯಂ ಪರಿಪೂರ್ಣಂ ತಾನೆಂದು. ದೃಶ್ಯ ವಿಲಕ್ಷಣ ದಿಮ್ಕುರು ಹಿಟ್ಟು ವಶ್ಯಮಿದೆಂದೆನೆ ಲಕ್ಷಿಸಿ ಕೊಟ್ಟು. ಯಾವಾಗಲೂ ಇದ್ದದ್ದಪ್ಪ ಅದು, ಹೊಸದಾಗಿ ಅದನ್ನು ಪಡಿಬೇಕಾಗಿಲ್ಲ. ನೀನು ರೆಡಿ ಇದ್ದದ್ದೈತಿ, ಸಿದ್ಧವಾದ ವಸ್ತು ಅದು. ಹಿಂಗೆ ಅದನ್ನ ನಾವು ತಿಳ್ಕೊಂಡು ಉಳ್ಕೋಬೇಕಾಗಿಲ್ಲ. ಏನಾರ ಮಾಡಿ ಹೊಂದಬೇಕಾಗಿಲ್ಲ. ಯಾವುದೇ ಕರ್ಮದ ಫಲ ಅಲ್ಲ, ಉತ್ಪಾದ್ಯನೂ ಅಲ್ಲ, ಸಂಸ್ಕಾರನೂ ಅಲ್ಲ, ಪರಿಣಾಮಿನೂ ಅಲ್ಲ, ಪ್ರಾಪ್ಯನೂ ಅಲ್ಲ ಅಂತ. ಯಾವ ಕರ್ಮದಿಂದನೂ ಅದನ್ನು ಏನಾರ ಮಾಡಿ ಅದನ್ನು ಹೊಂದಬೇಕಾಗಿಲ್ಲ. ರೆಡಿ ಇದ್ದದ್ದನ್ನ ಇದ್ದಕ್ಕಿದ್ದಂಗೆ ಅದನ್ನು ಅನುಭವ ಉಳ್ಕೋಬೇಕಾಗೈತಿ. ಇದು ಜ್ಞಾನದ ಫಲ, ಯಾವ ಕರ್ಮದ ಫಲನೂ ಅಲ್ಲ. ಅದಕ್ಕೆ ಯಥಾರ್ಥ ಜ್ಞಾನ ಮಾಡಬೇಕು. ಅಂದಾಗ ನಿನಗೆ ಇದರ ಮ್ಯಾಗಿನ ಆಸಕ್ತಿ ಎಲ್ಲ ಹೋಗಿಬಿಡ್ತೈತಿ. ಬ್ರಹ್ಮವಿದ್ದವರಿಂದ ನೆರವೇರುವಂತಹ ಕರ್ಮ ಶಾಸ್ತ್ರ ವಿಹಿತ ನಿಷಿದ್ಧ ಎಂದೂ ಮಾಡ್ತದೆ. ಅವನು ನೀತಿವಂತನಾಗೇ ಇರ್ತಾನ. ಪೂರ್ಣ ಸ್ಥಿತಿಯನ್ನು ಹೊಂದುವವರೆಗೂ ನಿಷಿದ್ಧ ವ್ಯವಹಾರ ಎಂದೂ ಮಾಡಬಹುದು. ಅವ್ಯಾಪಾರವನ್ನು, ನಿಷಿದ್ಧ ವ್ಯಾಪಾರವನ್ನು ಎಲ್ಲಿಯೂ ಮಾಡಿಲ್ಲ. ಇದಕ್ಕೆ ಎಲ್ಲಿಯೂ ಆಧಾರ ಇಲ್ಲ. ಯಾವ ಮಹಾತ್ಮರು ಮಾಡಿಲ್ಲ ಅದನ್ನ. ನಾವು ಮಹಾತ್ಮರು ಏನ್ ಬೇಕಾದ್ ಮಾಡಬಹುದು, ಮಾಡಕ್ ಹೋಗಿಲ್ಲ. ಹಂಗ ನಿಷಿದ್ಧ ವ್ಯವಹಾರ ಮಾಡಿಲ್ಲ ಅವ್ರು. ಅವ್ ಏನ್ ಮಾಡಿದ್ರು ಚಂದ ಅಲ್ಲ ಅದ. ಜ್ಞಾನಿ ಮತ್ತೆ ಪರಮ ತತ್ವಜ್ಞಾನಿ ಮೋಹಿಪದ ಅಂದವೇ ಅಂತ. ಅಂದವೇ ಅಂತ ಅರ್ಥ ಮಾಡ್ತಾರೆ ಕೆಲವು ಮಂದಿ. ಈ ಇದನ್ನ ಪ್ರಶ್ನೆ ಅಂದವೇ ಅಂತ ಅಂದಲ್ಲ, ಚಂದಲ್ಲ. ತಿಳಿದವ ಇದಕ್ ಮೋಹ ಮಾಡೋದು ಚಂದಲ್ಲ. ಅವ ಯಾಕೆ ಮಾಡ್ತಾನ್ರಿ ಅದನ್ನ? ಇದೆಲ್ಲ ಅನಿತ್ಯತೆ ಇದ್ದು ಕುರುಪೈತೆ ಅಂತ ತಿಳಿದ ಅದ್ರ ಮ್ಯಾಗ ಉದಾಸೀನ ಭಾವನೆಯನ್ನು ಹೊಂದಿದ ಮತ್ತೆ ಮೋಹಕ್ಕೆ ಬೀಳುದಿಲ್ಲ. ಇದಕ್ಕೆ ಮೋಹ ಮಾಡ್ತಾನಂದ್ರೆ ಅವ ಜ್ಞಾನಿ ಅಲ್ಲ, ಅವ ಅಜ್ಞಾನಿ. ಆನಂದ ಸೂತ್ರ ಸಿಕ್ಕರೆ ಆನಂದವನ್ನು ಹೊಂದಲಿಕ್ಕೆ ಬರ್ತದೆ. ಆನಂದ ಸೂತ್ರ ಎರಡು ಕಲ್ಪನೆಗಳ ಮಧ್ಯಸ್ಥಿತಿಯೊಳಗೆ ಅನುಭವ ಬರ್ತದೆ. ಅದನ್ನು ಅನುಸಂಧಾನ ಮಾಡಬೇಕಾಗಿತ್ತು. ಕಲ್ಪನಾರಹಿತ ಇರುವಿನ ಅನುಸಂಧಾನ. ಅಂದಾಗಿ ಸೂತ್ರ ನಮ್ಗೆ ಹತ್ತೈತಿ. ಬ್ರಹ್ಮವಿದ್ವರಿಂದ ನೆರವೇರುವಂತ ಕರ್ಮ ಶಾಸ್ತ್ರ ವಿಹಿತ ಇರ್ತದೆ. ಏನ್ ನಿಷಿದ್ಧ ಎಂದೂ ಇರುದಿಲ್ಲ. ಅದಕ್ಕೆ ತನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ. ಆ ಸ್ಥಿತಿಯನ್ನು ಪಡೆದವ್ರಿಗೆ ಎಲ್ಲಿಂದ ಬಂದಿದ್ವಿ ಪುನಃ ತಿರುಗಿ ಅಲ್ಲಿಗೆ ಹೋಗಿ ಮುಟ್ಟುವ ಮಟ್ಟಕ್ಕ ಇದು ಜೀವನ ಯಾತ್ರಾ ಮುಗಿದಿಲ್ಲ. ಏನ್ ಆನಂದಮಯವಾದ ಇರುವಿನಿಂದ ಬಂದೆವು ನಾವು ಪ್ರತಿಯೊಬ್ಬರು. ಪುನಃ ತಿರುಗಿ ಆ ಮೂಲ ವಸ್ತುವಿನ ಸ್ಥಿತಿಯನ್ನು ಒಂದುವರೆಗೂ ನಮಗೆ ಸಮಾಧಾನ ಶಾಂತಿ ಇಲ್ಲ. ಅದಕ್ಕೆ ಜಾತ್ರೆ, ತೇರು ಹೋಗಿ ಪಾಚೆಗೆ ಹತ್ತಬೇಕು. ತೇರು ಹೋಗಿ ಪಾಚೆಗೆ ಮುಟ್ಟಿದಾಗ ಅವಾಗ ಜಾತ್ರೆ ಆತಂದ, ಜೀವನ ಯಾತ್ರಾ ಮುಗೀತೆ ಅಂತ. ಆನಂದ ಸೂತ್ರವನ್ನು ಬಿಡದಂಗೆ ಹಿಡಿದು ಅಭ್ಯಾಸ ಮಾಡುವುದನ್ನ ಜಾತ್ರೆ. ಜಾತ್ರೆ ಅಂದ್ರೆ ಇಲ್ಲದಂಗೆ ಹೊಡೆದಾಕೋದು. ಇವು ಮೂರನ್ನು ಅಜ್ಞಾನ, ಆವರಣ, ವಿಕ್ಷೇಪವನ್ನು ಹೊಡೆದು ಹಾಕಿದ್ರು. ಅವಾಗ ನಿನಗೆ ಮೂಲ ಇರುವಿನ ಅನುಭವ ಮಾಡ್ಕೊಳಕ್ ಸಾಧ್ಯತೆ. ಯೋಗ ಅಂದ್ರೆ ಎದಕ್ಕಂತಾರೆ? ಕೂಡುವಿಕೆ. ಏನನ್ನ? ನಮ್ಗೆ ಏನ್ ಬೇಕಾಗಿತ್ತು ಅದನ್ನು ಹೊಂದೋದು. ಆತ್ಮಚಿಂತನ, ಆ ಪರಬ್ರಹ್ಮ ಚಿಂತನೆಯನ್ನು ಮಾಡೋದು ಯೋಗ. ಯೋಗಿ ಕುಲ ಅಂದ್ರೆ ಆ ಪರಬ್ರಹ್ಮದ ಚಿಂತನೆಯಲ್ಲೇ ತೊಡಗೋದು ಯೋಗಿ ಕುಲ ಅಂದ್ರೆ.
ಭಯಗ್ರಸ್ತವಾದ ವಿಷಯಾದಿಗಳಿಂದ ಸುಖ ಹೊಂದಬೇಕನ್ನೋ ಪ್ರಯತ್ನ ನಡೆಸೇವ್ ನಾವು. ಏನ್ ಯಾವ ಹೊತ್ನ್ಯಾಗ ಕೈ ಕೊಡ್ತಾವ ಹೇಳಕ್ ಹೋದಲ್ಲ ವಿಷಯ ವಸ್ತುಗಳು. ಸತ್ಸಂಗದೊಳಗೆ ತೊಡಗೋದ್ರಿಂದ ಯಾವ್ದು ತ್ಯಾಜ್ಯದ ಯಾವ್ದು ಗ್ರಾಹ್ಯ ಅದ ಅನ್ನೋ ವಿಚಾರ ನಮ್ಮಲ್ಲಿ ಉತ್ಪನ್ನ ಆಗೈತಿ. ಈ ದೃಶ್ಯ ಸಂಸಾರವನ್ನು ವಿಚಾರ ಮಾಡೋದ್ರಿಂದ ಎಳ್ಳಟ್ಟೂ ಲಾಭ ಇಲ್ಲ ಅಂತ. ಇದನ್ನ ನೆನಪು ಮಾಡಿ ಏನ್ ಲಾಭ ಮಾಡ್ಕೊಂಡು ಹೇಳಿ. ಇನ್ನು ಜೀವನ ಎಲ್ಲ ಇದರಾಗ ಕಳೆದಲ್ಲೋ ಬಾಳೆದ ನೆನಪಿನ್ಯಾಗ. ಏನ್ ಕೊಡ್ತಿದ್ದು ಬಾಳೆ? ಯಾರು ವಿಚಾರ ಮಾಡೇವ್ ನಾವು? ಏನ್ ಕೊಟ್ಟಿಲ್ಲ ಬಾಳೆ? ನಾವು ಎಷ್ಟು ನಿನ್ನ ಕಾಳಜಿಯಿಂದ ಇದನ್ನ ನೆನಪು ಮಾಡಿ ಇದ್ರಾಗ ಕಾಲ ಕಳೆದ್ರೆ ಏನ ಲಾಭ ಮಾಡ್ಕೊಂಡು? ಏನೂ ಲಾಭ ಇಲ್ಲ ಅಂತ. ಅದಕ್ಕೆ ಇದರಿಂದ ಹಿಂದಕ್ಕೆ ಸರಿ. ಇದರಿಂದ ಹಿಂದಕ್ಕೆ ಸರಿ ಅದ ಹೊರತು ನಿನಗೆ ನಿಜವಾದ ಆನಂದ ಅನುಭವ ಬರುದಿಲ್ಲ. ಎಷ್ಟೆಷ್ಟು ಇದ್ರಾಗ ನೀ ಮುಂದುವರಿತಿ ಅಭಿವೃದ್ಧಿ ಹೊಂತೇನಂತಿ ಅಷ್ಟಷ್ಟು ನಿನಗೆ ದುಃಖನ ಅದ. ಏನ್ ಅದಕ್ಕೆ ಶಾನ್ಯಾರಾದವರು ಅದನ್ನ ಹಿಂದೆ ಸರಿತಾರ. ಬ್ಯಾಡ ಸರಿ ಇದ್ರಾಗ ಲಾಭ ಇಲ್ಲ ಅಂತ. ನಾವು ಭಾಳ ಶಾನ್ಯಾರಾಗ ಹಾಕೊಂತೇವೆ ಅಭಿವೃದ್ಧಿ ಹೊಂದಬೇಕಿನ್ನ ಅಂತ. ನೋಡ್ಕೋರಿ ಮುಂದೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಂತೇವಲ್ಲ ಯಾವ ರೀತಿ ಅವು ಸಮಾಧಾನ ಶಾಂತಿ ಇಲ್ಲ, ಹೃದಯ ಸಂತಾಪ ವ್ಯಕ್ತಪಡಿಸ್ತಾವು, ನೆಮ್ಮದಿನೇ ಇಲ್ಲ. ಭೌತಿಕ ಸಂಪತ್ತಿಗೆ ಅಭಿವೃದ್ಧಿ ಹೊಂದಿದ್ರು ಸುಧಾ ಅದರಿಂದ ಲಾಭ ಇಲ್ಲ. ಏನ್ ಈ ಸಂಪತ್ತನ್ನು ಗಳಿಸು, ಜ್ಞಾನ ಸಂಪತ್ತನ್ನು. ಇದನ್ನು ಗಳಿಸಿದ್ರೆ ನೀ ಏನೂ ಮಾಡುವ ಅವಶ್ಯಕತೆನೇ ಇಲ್ಲ. ಏನ್ ಎಲ್ಲ ಬಿಡಬಹುದು, ತಿಳಿಯಲಬಹುದು, ಒಲಿದು ಬಿಡಲಬಹುದು, ಆದ್ರೆ ಅಹಂಕಾರ ಬಿಡೋದು ಬಹಳ ಬಿಗಿಯದು. ಬಿಟ್ಟೇನಿ ಅನ್ನೋದನ್ನು ಬಿಡೋದನ್ನು. ಬಿಟ್ಟೇನನ್ನುವುದ ಬಿಡದಿದ್ದರೆ ಬೆಂಬತ್ತಿ ಕಾಡಿತ್ತು ನೋಡ ಅಂತ. ಬಿಟ್ಟೇನಂದರು ಬಿಡದಿ ಮಾಯೆ. ಬಿಟ್ಟೇನನ್ನವಾಗ ಅದು ಬಿಟ್ಟಿಲ್ಲ ಅಂತ. ಬಿಟ್ಟೇನನ್ನುವುದ ಬಿಡದಿದ್ದರೆ ಬೆಂಬತ್ತಿ ಕಾಡಿತ್ತು ನೋಡ ಮಾಯೆ ಅಂತ. ಬಿಟ್ಟೇನನ್ನುವುದು ಯಾವುದು, ಹಿಡಿದದ್ಯಾವುದು, ಬಿಟ್ಟದ್ಯಾವುದು ನೀನು ನೋಡ್ಕೋ. ನಾ ಹಿಡಿದದ್ದು ನಾನಲ್ಲ, ಬಿಟ್ಟದ್ದು ನಾನಲ್ಲ. ನಾ ಹಿಡದೇನೆ ನಾನ, ಬಿಟ್ಟೇನಿ ನಾನ ಹಿಡದೇನಿ ಅಂತ ನೀ ಅಹಂಕಾರ ಬಂದ್ಬಿಡುತ್ತೆ. ಯಾವ್ದ್ರ ಹಿಡಿದಿದ್ದಿತ್ತು ಯಾವ್ದ್ರ ಬಿಟ್ಟಿದ್ದಿತ್ತು ನನಗೆ ಸಂಬಂಧ ಇಲ್ಲ. ನನ್ನ ಧರ್ಮ ಅಲ್ಲ ಅದು ಹಿಡಿದು ಬಿಡುದು. ಅದು ಮನುಷ್ಯನ ಧರ್ಮ, ಬುದ್ಧಿಯ ಧರ್ಮ. ಹಿಡಿದು ಬಿಡುದು ನನ್ನದು, ನನಗೆ ಸಂಬಂಧ. ಯಾವ್ದ್ರ ಹಿಡಿದಿದ್ದು ಯಾವ್ದ್ರ ಬಿಟ್ಟಿದ್ದಿತ್ತು ಬಿಡ, ನನಗೇನು ಸಂಬಂಧ. ಹಿಡಿಬೇಕನ್ನೋದು ಬಿಡ್ಬೇಕನ್ನೋದು ಆತ್ಮನಲ್ಲಿ ಇಲ್ಲ. ಇಲ್ಲದನ್ನ ನಾವು ಆರೋಪ ಮಾಡ್ಕೊಂಡು ಕೂತೀವಿ. ವಿಷಯಗಳಲ್ಲಿ ವೃತ್ತಿ ತಲೆನ ಹಾಕೊಂಡು ಕೂತಿ ಅಂದ್ರೆ ಬ್ರಹ್ಮಕಾರ್ಯ ಹೆಂಗ ಆಗ್ಬೇಕು? ವಿಷಯದ ವ್ಯಾಮೋಹನೆಲ್ಲ ಕೈ ಬಿಟ್ಟಾಗ ಮನಸ್ಸಿನಾಗ ಹಿಡ್ಕೊಂಡು ಕುಂತಿ, ಅದನ್ನ ಖಾಲಿ ಮಾಡೋದನ್ನ ತುಂಬ್ಕೊಂಡು ಕುಂತಿಯಲ್ಲ ವಿಷಯ ಚಿಂತನೆಯನ್ನ, ಅವು ಸುಖ ಕೊಡ್ತಾವಂತ ಅದನ್ನ ತೆಗೆದು ಹಾಕಿದಾಗ ನಿನಗೆ ನಿಜವಾದ ಸುಖ ಅನುಭವ ಬರ್ತದೆ, ಸದ್ದ ಅನುಭವ ಬರ್ತದೆ. ಸದ್ದ ಬಿಟ್ರೆ ನೀನು ಅದನ್ನ ನೀ ಬಿಡಾಕ್ತಾ ಇರಲಿಲ್ಲಲ್ಲ, ಬಿಟ್ಟ ಅನುಭವ ಮಾಡ್ಕೋ. ಸದ್ದ ನಿನಗ ಎಂದಿದ್ದೇನಂತ ಯಾಕಂತೀವೋ, ಈಗ ಸದ್ದ ಬಿಟ್ರೆ ಸದ್ದ ನಿನಗೆ ಅನುಭವ ಬರ್ತದೆ. ಆ ಕೆಲಸ ನೀವು ಮೊದಲು ಈ ಶರೀರ ಹೋಗೋದ್ರೊಳಗಾಗಿ ಮಾಡ್ಕೋ. ದೇಹವಿರೋದ್ರೊಳಗಾಗಿ ನಮ್ಮ ಕೆಲಸ ಮಾಡ್ಕೋಬೇಕು ನೋಡ್ರಿ. ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ದೊಡ್ಡ ಹಾನಿ ಅದು. ಕೂಡ ವೇಳೆ ಹೊಂಟತಿ, ಆ ವೇಳೆ ಸದುಪಯೋಗ ತಗೋ. ಸಿಕ್ಕಂತ ವೇಳೆ, ನಿನ್ನ ಆಯುಷ್ಯದ ವೇಳೆನ ಸದುಪಯೋಗ ಮಾಡ್ಕೊ. ಇದ ಚಿಂತನದೊಳಗೆ ಕಳಿ, ಸತ್ಸಂಗದೊಳಗೆ ಹೇಳುವುದು ಕೇಳುವುದು ಅಭ್ಯಾಸ ಮಾಡ್ಕೊಂತ ಇನ್ನೇನು ಬಾಳೆಲ್ಲಿನ ಉಳ್ದಾವ್. ಜೀತ್ ಮುಗಿಯಾಕ ಬಂದೈತಿ, ಹೌದಿಲ್ಲ? ನಾ ಇನ್ನ ಹಿಂಗ ಇರ್ತೇನೆ, ಇದನ್ನ ಮಾಡ್ಕೊಂತ ಹೋದೆ ಅಂತ ಸಂಸ್ಕಾರ ಮತ್ತೆ ಅಲ್ಲಿ ಹುಟ್ಟಾಕರ್ತೈತಿ. ಅದೇ ಅಂತ ಜನ್ಮ ಬರ್ತೈತಿ. ನಿನಗೆ ಒಳ್ಳೆ ಸಂಸ್ಕಾರ ಮಾಡ್ಕೊಂಡೆ ಅಂದ್ರೆ ಒಳ್ಳೆ ಜನ್ಮ ಬರ್ತೈತಿ ನಿನಗೆ. ಅದಕ್ಕೆ ಇದ್ರೊಳಗೆ ಕಾಲ ಕಳಿ. ಆಯುಷ್ಯದ ವೇಳೆ ಉಳಿದ ವೇಳೆ ಏನೈತಲ್ಲ, ಉಳಿದಿನ ಈ ಸಂಸ್ಕಾರ ಮಾಡ್ಕೊಂಡೆ ಅಂದ್ರೆ ನಿನಗ ಇದ್ರ ಬಲ ಜೋರ ಆಗ್ತದೆ. ಅಂತ್ಯಕಾಲಕ್ಕೆ ಇದ್ರ ನೆನಪಿನ್ಯಾಗ ಸೇರಿ ಬಿಟ್ಟೆ ಅಂದ್ರೆ ನಿನಗೆ ಉನ್ನತ ಜನ್ಮ ಬರ್ತದೆ, ಮತ್ತೆ ಉತ್ತಮ ಜನ್ಮ ಬರ್ತದೆ. ಇಲ್ಲಾಂದ್ರೆ ಹೀನ ಜನ್ಮ. ಶರೀರ ಬಿಡು ಮುಂದೆ ಏನ್ ನೆನಪು ಮಾಡ್ಕೊಂತ ಶರೀರ ಬಿಡ್ತೀವಿ, ಅದಾಗಿ ಹುಡ್ತೀನಿ. ತನು ವಿಯೋಗದಲ್ಲಿ ಏನನ್ನು ನೆನೆವನು ಅಂತಹನಾಗಿವನು. ಬರೇ ಬಾಳೆ ಚಿಂತನೆ ಮಾಡ್ಕೊಂತ ಶರೀರ ಬಿಡ್ತೇವೆ ಅಂದ್ರೆ ಅಲ್ಲೇ ಹುಡ್ತತೆ ಅದು. ಮತ್ತು ಹೌದಿಲ್ಲ? ನನ್ನ ಹೊಲ, ನನ್ನ ಮನಿ ಇದ್ರಾಗನ ಇವು ಕಾಯಂ ಇನ್ನೂ ಆಗಿ ಉಳಿತಾವ. ನಾವು ಶರೀರ ಬಿಟ್ಟ ಮ್ಯಾಗ ಯಾರು ಇಟ್ಕೋದಿಲ್ಲ. ನೀನು ಅಲ್ಲೇ ಮನ್ಯಾಗ ಇರ್ತೇನೆ ಅಂದ್ರು ಹೊರಗೆ ಹಾಕ್ತಾರ.
ಯಾಕ್ರಿ ಈ ಶರೀರ ಹೋಗೈತೆ ನಾ ಇಲ್ಲೇ ಇರ್ತೇನೆ ಇದ ಮನ್ಯಾಗ ಅಂದ್ರೆ ಇಲ್ಲೇನೈತಿ ಕೆಲಸ ನಡೀನಿ ಅಂತಾರ. ಸೂಕ್ಷ್ಮ ಶರೀರ ಇತ್ತ ಅಂದ್ರೆ ಇಟ್ಕೊಳಕ್ ಒಲ್ಲೆ ಅಂತಾರ. ಹೌದಿಲ್ಲ? ಇಲ್ಲಿ ಯಾಕೆ ಬಂದಿಯ ನೀನು ಇನ್ನೂ ಇದಾಗಂದ ಹೋಗಿ ನೀ ಇಲ್ಲಿ ಜಗ ಬಿಡಂತ ಎಲ್ಲಾರು ಹೋಗತ್ತಾಗಂತ. ಯಾರು ಕರ್ಕೋವಲ್ರ ನನ್ನ ಅಂತ ಇರ್ತಾವ. ಹೌದಿಲ್ಲ? ದೇವ್ರು ಕರ್ಕೋವಲ್ಲ ನನ್ನ ಹಂಗೆ ತಿರುಗ್ತಾವ. ಸೂಕ್ಷ್ಮ ಶರೀರದಾಗ ಗಾಳಿ ರೂಪದಿಂದ ತಿರುಗ್ತಾವ. ಈ ಶರೀರ ಹೋದ ಕೂಡಲೇ ನಮ್ಮ ಮುಗಿತಂತ ತಿಳ್ಕೋಬೋದು. ನಾವು ವಾಸನ ಕಟ್ಕೊಂಡು ತಿರುಗುದು ನಾ ಜೀವ. ಉತ್ತಮ ಸಂಸ್ಕಾರ ಇತ್ತಂದ್ರೆ ಉತ್ತಮ ಸ್ಥಿತಿ ಬರ್ತದೆ ನಿಮ್ಗೆ. ಏನ್ ಯಾಕೆ ತಿರುಗ್ತಾವ ಗಾಳಿ ಪಿಸಾಚಾಗ ಅಂತ ಕರ್ಮ ಮಾಡೀನಿ ಅದ ಮಾಡಿದ ಕರ್ಮಕ್ಕನುಸಾರವಾಗಿ ತಿರುಗ್ಬೇಕಾಗೈತಿ ಸೂಕ್ಷ್ಮ ಶರೀರ. ಏನ್ ಜ್ಞಾನ ಆಗೋ ಮಠ ಇರ್ದದ್ದ ನೋಡ್ರಿ. ನಿಜವಾಗಿ ಸ್ವರೂಪದ ಎಚ್ಚರಿಕೆಯನ್ನು ನೀ ಮಾಡ್ಕೊಂಡಾಗ ಇದು ತಪ್ತೈತಿ ನಿನಗೆ. ಜನ್ಮಾಂತರಗಳಿಂದ ಬಿಡುಗಡೆ ಆಗೈತಿ. ಇಲ್ಲ ಮತ್ತೆ ಜನ್ಮ ಬರುದನ ನಿನಗೆ. ಆ ಕರ್ಮಕ್ಕನುಸಾರವಾಗಿ ಅವು ಜನ್ಮಗಳು ಕಾದು ಕೂತಾವ ನಿನಗೆ. ಎಂತೆಂಥ ಜನ್ಮ ಕಾದು ಕೂತಾವು ನಿನಗೆ ಮಾಡಿದ ಕರ್ಮಕ್ಕನುಸಾರವಾಗಿ. ಅದಕ್ಕೆ ಪಾಪ ಕೃತಿಗಳನ್ನು ಮಾಡಕ್ ಹೋಗ್ಬೇಡ, ಪುಣ್ಯವನ್ನೇ ಮಾಡು. ಅದನ್ನ ಲೆಕ್ಕ ಅದನ್ನ ಅವಲಂಬಿಸ್ಕೊಂಡೆ ನಿನ್ನ ನಿರ್ಣಯಕ್ಕ ಮುಂದಿನ ಜನ್ಮಗಳು. ಅದಕ್ಕೆ ಪುಣ್ಯವನ್ನೇ ಮಾಡು. ದುರಿತ ಕರ್ಮವನ್ನು ಅಲ್ಲದೆ ಇನ್ನೊಬ್ಬರಿಗೆ ಕೆಡಕ್ ಮಾಡಕ್ ಹೋಗ್ಬೇಡಪ್ಪ. ಅದನ್ನ ಮಾಡಿದೆ ಅಂದ್ರೆ ಮತ್ತೆ ಅದಕ್ಕೆ ಜನ್ಮ ಕಾದು ಕೂತಾವ ನಿನಗೆ. ಮಾಡಿದ್ದೆ ಐತಿ ನಿನ್ನ ಜೀವನದಾಗ ಒಮ್ಮೆ ಇನ್ನೊಬ್ಬರಿಗೆ ಹಿತ ಮಾಡಿ ತೋರಿಸ್ತೀಯ? ಬರೇ ಮೋಸ ಮಾಡೋದು, ವಂಚನೆ ಮಾಡೋದು. ನನ್ನ ದುಡ್ಡು ಖರ್ಚಾಗೋಂಗಿಲ್ಲ, ಹಂಗ ಜತನ್ ಇಟ್ಬೋದು. ಅದನ್ನ ಇನ್ನೊಬ್ಬರದ ಇದ್ರ ಮ್ಯಾಗ ಎಲ್ಲ ಜೀವನ ಸಾಕು. ಹೌದಿಲ್ಲ? ಇವು ಕೆಡೋಗಿಲ್ಲ ನೋಡಿ. ಇವನು ಹೊರಗ ಎಲ್ಲ ಇದು ನಾಳೆ ಇಟ್ಟು ಸತ್ಯ ಅಂದ್ರೆ ನಾಳೆ ಪಿಸಾಚಾಗಿ ತಿರುಗು ಪಡೆ ಬರ್ತದೆ. ನಾನು ಇವು ಉಳಿದು ಅಂತ. ಅದಕ್ಕೆ ಸಂಗ್ರಹ ವೃತ್ತಿ ಇರಬಾರ್ದು ನಿನಗೆ. ಸಂಗ್ರಹ ಮಾಡ್ಕೊಂಡ್ರೆ ಹೀನ ಸ್ಥಿತಿ ಬರ್ತದೆ ನಿನಗೆ. ನಾಳೆಗೆ ಇಡಬೇಡ ಅಂತ ಯಾಕೆ ಹೇಳ್ಯಾರ? ಎಂದು ನಾಳೆ ಮತ್ತ ಪ್ರಾರಬ್ಧಕಾರ ನಡಿತೈತಿ. ನಾಳೆಗಂತ ಹಂಗ ಇಟ್ಕೊಳಕ್ ಹೊಕ್ಕಿಯಲ್ಲ ಯಾವ ನಿನಗೆ. ಅವ್ನಿಗೆ ಇಟ್ಟ ಸತ್ಯ ಅಂದ್ರೆ ನಾನು ಕಾಯಕ್ ಮತ್ತೆ ಬರ್ಬೇಕು ನೀನು. ಅಯ್ಯೋ ನಾನು ಇವ ದುಡ್ಡು ಅದಾವ ಅಂತ ಹೇಳಿದಿಲ್ಲ, ನನ್ನ ರೊಕ್ಕ ನಾನು ಬದುಕಿದ ಅಂತ ಕಾಯಕ್ ಕಕ್ಕೊಂತ ಕುಂಡಿರ್ತೀವಿ. ಅವ್ರಿಗೆ ಯಾರೇ ತಗೊಂಡು ಅವ್ರಿಗೆ ಪೀಡ ಕೊಡ್ತೇವೆ. ಯಾಕೆ ಎಚ್ಚರಿದ್ದಾಗ ಕೊಟ್ಟರು ಹಿಡಿಯಲ್ಲ ಯಾರಿಗೆ. ಇನ್ನ ವಾಸನ ಹೋಗತ್ತೆ ನಿನ್ಗೆ. ಅದನ್ನ ಯಾರಿಗೆ ಕೊಡೋದು ಇದೇ ಇಲ್ಲ, ಬರೀ ಸಂಗ್ರಹ ಮಾಡೋದು. ತಿನ್ಗಾಣದ ಉಣ್ಗಾಣದ ಅದನ್ನ ಮಾಡ್ಕೊಂತ ಕುಂಡಿರ್ತೈತಿ. ಏನ್ ಸತ್ಯ ಮ್ಯಾಗೂ ಅದೇ ವಾಸನ ಕಟ್ಕೊಂಡು ಅದು ತಿರುಗ್ತೈತಿ. ಲೋಭ, ಕಡು ಲೋಭ ಅಂತ ಹೀನ ಸ್ಥಿತಿಯನ್ನು ಉಂಟು ಮಾಡ್ತೈತಿ. ತಾನು ಉಣ್ಣದೆ ಪರರಿಗಿಕ್ಕದ ದ್ರವ್ಯ ಯಾತಕೋ. ನೀನಾರ ತಿನ್ನ ಚಲೋ ತಂಗ ಕಾಮ್ಗ ಮಾಡ್ಕೊಂಡ. ಹೌದಿಲ್ಲ? ಎಣ್ಣೆ ಹಾಕೋಲೆ ಹಂಗ ಒಣಾದರಾಗ ನೀರ್ ಹಾಕಿ ಪಲ್ಯ ಮಾಡ್ಕೊಂಡ್ ತಿಂತೈತಿ. ಹೌದಿಲ್ಲ? ಎಣ್ಣೆ ಹಾಕಿ ಹೋಗೈತಿ ಅಂತ ಎಲ್ಲಿದ್ ಬಿಡಪ್ಪ, ಇದೊಂದು ವಾರ ಏನಿಲ್ಲ ಏನಾರು ತಿನ್ನು ನಂಗೆ ಅಂತಂದು ರೊಕ್ಕ ಖರ್ಚಕ್ಕವನ್ನ ಶಾಂತಿ ಮಾಡೋದು ಬಿಡ್ತೈತಿ. ಶಾಂತಿಗೆ ಹೋಗೋಂಗಿಲ್ಲ. ಹೌದಿಲ್ಲ? ಇಂಥ ಹೊರೆ ಮಾಡ್ತೀನಿ. ನಿನಗಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲಲ್ವ ನೀನು. ಇನ್ನು ಮಂದಿಗೆ ಅಂತ ದೂರ ಹೋಗ್ತಿ, ಇನ್ನೊಬ್ರಿಗೆ ಕೊಡ್ಬೇಕು ನಾವು. ಏನಾರ ತಿನ್ನು ಕಮ್ಮಗ ಮಾಡ್ಕೊಂಡ ಇರು ಮಠ. ಅದನ್ನೂ ಮಾಡಕ್ ಒಲ್ಲೆ. ಶರೀರ ಆರೋಗ್ಯ ಇಟ್ಕೋ. ಒಳ್ಳೆ ಇದು ಇದ್ದ ಆಹಾರ ತಿನ್ನೋಂಗಿಲ್ಲ. ಅದಿಲ್ಲ? ಬಿಟ್ಟು ಬೀಕ್ಲಾ ತಿಂದ ಕಾಲ ಶರೀರ ಎಲ್ಲ ಹೆಂಗ್ ಮಾಡ್ಕೊಂಡಿ ನೋಡ. ನಾಲಿಗೆ ಚಟಕ್ಕೆ ಬೆನ್ನ ಹತ್ತಿ ಬರೀ ಕರ್ದದ್ದು ಹುರಿದದ್ದು ತಿಂದ ಕಾಲ ಜೀವನ ಇಲ್ಲ. ಶರೀರ ಹೆಂಗಾಗೈತಿ ನೋಡು. ಶರೀರ ಸದೃಢ ಇಟ್ಕೊಂಡು ನಿನ್ನ ಕೆಲಸ ಮಾಡ್ಕೊಟ್ಟು ಅದಕ್ಕೆ ಆರೋಗ್ಯಕರವಾದ ಅನ್ನ ನೀರು ಹಾಕ. ಅದಕ್ಕೆ ಶನೆತನ ಮಾಡಕ್ ಹೋಗ್ಬೇಡ. ಅದನ್ನ ಮಾಡಿದಂದ್ರೆ ನೀನು ಯಾವ್ದು ಹಾಳು ಮಾಡ್ಕೊಂಡ ಯಾರಿಗಿಟ್ಟು ಹೋಗ ಮಾಡಿಟ್ಟು ಏನ್ ಲಾಭ ಮಾಡ್ಕೊಂಡು ಇಲ್ಲಿ ಮನುಷ್ಯನ ಜನ್ಮಕ್ಕೆ ಮಾಡಕ್. ಅದಕ್ಕೆ ಸಂಗ್ರಹ ವೃತ್ತಿ ಇರಬಾರ್ದು. ನಾಳೆಗೆ ಇಡಬೇಡ ಅಂದ್ರೆ ಸಾಲದು ಏನೋ ಬೇಡ, ಸಾಲ ಮಾಡಬೇಡ, ನಾಳೆಗೆ ಇಡಬೇಡ. ನಾಳೆ ಮಠ ಇರ್ತೇನೆ ಅನ್ನೋದು ಏನು ಭರವಸೆ ಐತಿ ನೀನು? ಹೌದಿಲ್ಲ? ಮೊದಲ ನಿನ್ನ ಕೆಲಸ ಮಾಡ್ಕೋ. ನೀ ಯಾರು, ನಿನ್ನ ನಿಜ ಸ್ವರೂಪ ಏನು, ಈ ಸದ್ದ ಹೊಕ್ಕೈತಿ, ಇದು ಶರೀರ ಅಂತ ತಿಳ್ಕೊಂಡು ಇದನ್ನ ದೌಡ್ ಮಾಡ್ಕೋ. ತಡ ಮಾಡಕ್ ಹೋಗ್ಬೇಡ. ನಿನ್ನ ಕೆಲಸ ಮಾಡ್ಕೋ. ಇದನ್ನ ತಳುವದೇ ಮಾಡ್ಕೋದು. ನಿಮ್ಮದ್ದಲ್ಲ ನೀರ್ ಮೇಲಿನ ಗುಳ್ಳಿ ಯಾವಾಗ ಪಟ್ ಅಂತ ಹೇಳಕ್ ಬರುದಿಲ್ಲ. ಮೊದಲ ನಾನು ಯಾರು, ನನ್ನ ನಿಜ ಸ್ವರೂಪ ಏನು ಅನ್ನೋದು ತಿಳ್ಕೊಂಡು ಖಾತ್ರಿ ಮಾಡ್ಕೊಂಡು ನೀನು ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳ. ಏನ್
ಸ್ವತಃ ನಿನಗೆ ವಿಚಾರ ಮಾಡೋ ಸಾಮರ್ಥ್ಯ ಬರೋ ಮಟ್ಟ ಆ ಸಂಘ ಬಿಡಬಾರ್ದು ಅಂತ. ಸ್ವಂತ ನಿನಗೆ ವಿಚಾರ ಮಾಡೋ ಸಾಮರ್ಥ್ಯ ಬರಬೇಕಲ್ಲ. ಇನ್ನೊಬ್ಬರು ಹೇಳಿಕೆ ಕೇಳಿಕೆ ಮ್ಯಾಗ ಎಷ್ಟ್ ನಾವು ಸ್ವತಃ ನೀನ ವಿಚಾರ ಮಾಡ್ಬೇಕು, ಸ್ವಂತ ಪ್ರಯತ್ನ ಮಾಡ್ಬೇಕಾಗೈತಿ. ನಾನು ಯಾರು, ನನ್ನ ನಿಜ ಸ್ವರೂಪಿ ಅನ್ನೋದಿನ ಬಿಟ್ಟು ಬಿಡದ ಎಚ್ಚರಾದ ಕೂಡಲೇ ಇದ ನೆನಪಿನಾಗ ಕಾಲು ಕಳಿಬೇಕು. ಇದು ಎಲ್ಲಿ ತನಕ ಇರ್ತೈತಿ? ಕಾಯಂ ಇರ್ತಾವನ ಹೆಂಗ ಇವು ನಾನು ನನ್ನದು ಅಂತ ಹಿಡ್ಕೊಂಡದ್ದು ಯಾವೂ ಇರುದಿಲ್ಲ. ಅದು ಹಂಗಾರೆ ಇವು ಹಾದಿಂದ ಹೆಂಗಪ್ಪ ಇನ್ನ ಎಲ್ಲಿ ತನಕ ಹಿಡ್ಕೊಂಡಿರ ಅವನ್ನೆಲ್ಲ ಅವಲಂಬನೆ ಎಲ್ಲಿ ತನಕ ಮಾಡವ? ನಿನ್ನಿದ್ ಇವತ್ತಿಲ್ಲ, ಇವತ್ತಿಂದ ನಾಳಿಲ್ಲ, ನಿನ್ನವಾಗಿರ್ತಾವನ ಕಾಯಂ ಇವು. ಏನು ಬರಸದಾವಂತ ಇವುಗಳು ಹಿಡ್ಕೊಂಡು ಕುಂತೀವು ಅಂತಾರೆ. ಆವ ನೆಲೆಯೆಂದು ಮೋಹವನ್ನು ಮಾಡುವರು ಮುಕ್ತಿ ಪಡೆಯದೆ ಮನುಜರು ಅಂತ. ನಿನ್ನದಾಗಿದ್ದ ಶರೀರ ನಿಂದಾಗೆ ಇರ್ತೈತೇನ? ಇದು ಇರುವುದಿಲ್ಲ. ನಿನ್ನ ಹೆಂಡತಿ ನಿನ್ನಾಕಿ ಆಗಿರ್ತಾಳು, ನಿನ್ನ ಗಂಡ ನಿನ್ನವಾಗಿರ್ತಾನ, ಮಕ್ಕಳು ನಿನ್ನವಾಗಿರ್ತಾವ. ಕಡೆಗೆ ಅಂತ ಪರಿಸ್ಥಿತಿ ಬಂತಪ್ಪ. ಇದು ಯಾರಿಗೆ ಯಾರಿಲ್ಲ ಅಂತ ಹೇಳ್ತಾಗಿಂದ ಹೌದಿಲ್ಲ? ಎಂತ ಟೈಮ್ ಬಂತಪ್ಪ ನಮ್ಗೆ. ಇಷ್ಟು ಮಕ್ಕಳು ಮರಿ ಇದ್ರು ಯಾರು ಆಗ್ಲಿಲ್ಲಲ್ಲ ನನಗೆ. ಅಳತಿರ್ತೈತಿ ಹಂಗ ಗಳ ಗಳ, ಯಾರು ಆಗ್ಲಿಲ್ಲಲ್ಲೋ ಯಪ್ಪ ನನಗ ಸಂಬಂಧ. ಎಲ್ಲಿ ಸಂಬಂಧ? ಇವು ಮೊದಲ ಇವನು ಸಂತ್ಯಾ ಕೂಡಿದ ಮ್ಯಾಳ. ಮೊದಲ ನೀ ಯಾರ ಮೊದಲ ಇದನ್ನ ಗಟ್ಟಿ ಮಾಡ್ಕೊಂಡಿದ್ರೆ ಹೆಂಗಿಕ್ಕಿತ್ತು? ಹಿಂದಗಡೆ ಹೇಳಕ್ ಶುರು ಮಾಡ್ತಿ, ಅಯ್ಯೋ ಎಲ್ಲ ಕೈ ಕೊಟ್ಟು ಅದು ಅಲ್ಲ ನಂದಂತ ತಿಳ್ಕೊಂಡೆ. ಶರೀರನ ಹೇಳ್ದ ಕೇಳ್ದ ಹೋಗ್ತೈತಿ. ಇನ್ನುಳಿದ ವಸ್ತುಗಳ ಪಾಡೇನು ಅಂತ. ಅದಕ್ಕೆ ಅಸ್ಥಿರವಾದದ್ದನ್ನು ಯಾವುದನ್ನು ನಂಬೇಡ. ಸ್ಥಿರವಾದದ್ದು ಯಾವುದು ಅದ್ರ ಕಡೆ ನಂಬ. ಸ್ಥಿರವಾದದ್ದು ಯಾವುದು ಅಂದ್ರೆ ಅದ ನಿನ್ನ ಸ್ವರೂಪ. ನೀ ಯಾವಾಗಲೂ ಇರಾವ್ ನೀನು. ನೀವು ಶರೀರಾದಿಗಳು ನಡಬರ್ಕ ಬಂದಾವ, ನಡಬರ್ಕ ಹೊಕ್ಕವಲ್ಲ. ಅವನ ನಾನು ನನ್ನದು ಅಂತ ಹಿಡ್ಕೊಂಡು ಕೂತೀನಿ. ನಡಬರ್ಕ ಬಂದದ್ದು ಯಾವಾಗಲೂ ಇದ್ದ ವಸ್ತು ಏನೈತೆ ಅದು ಇದ್ದಂಗೆ ಐತೆ, ಅದ ನೀನು ಅಂತ. ಕೆಡ್ಲಾರ್ದಂಥ ವಸ್ತು ನೀನದಿ ಅನ್ನೋದು ತಿಳ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ್ಮ್ಯಾಗ ಈ ಲಾಭವನ್ನು ಮಾಡ್ಕೊಂಡು ಸದ್ದ ತಿಳ್ಕೊಂಡು ನಿಜವನ್ನ ದೊಡ್ಡ ಲಾಭ ಅದ. ತಿಳ್ಕೊಳ್ಳಿಲ್ಲ ಅಂದ್ರೆ ನಿನಗೆ ದೊಡ್ಡ ಹಾನಿ ಅದು. ಈ ಹಚೇತ ವೇದಿತ್ ಸತ್ಯಮಸ್ತಿ ನಚೇತ ವೇದಿತ್ ಮಹಾತಿ ವಿನಷ್ಟಿ. ದೊಡ್ಡ ಹಾನಿ, ತುಂಬಬಾರ್ದಂತ ಹಾನಿ. ಅದಕ್ಕೆ ಮೊದಲು ಈ ಕೆಲಸ ಮಾಡ್ಕೊ. ನಿನ್ನ ನಿಜವಿದನೆ ತಿಳಿಯೋ ಬೇರೆನ್ನದಲ್ಲಿ ಮನುಜ ಅಂತ. ಇವ್ಯಾವೂ ನಿಜ ಅಲ್ಲಿ ತೋರ್ ಎಡಗ್ತಾವ. ನಡಬರ್ಕ ಬಂದದ್ದು ನಡಬರ್ಕ ಹೋಗೋದು. ಮೊದಲು ಇದ್ದದ್ದು ಯಾವ್ದೈತಿ ಅದು ಕೊನೆಗೂ ಅದೇ ಇತ್ತು, ಮಧ್ಯದಲ್ಲಿಯೂ ಅದೇ ಐತಿ. ಯಾವಾಗಲೂ ಇದ್ದದ್ದು ಯಾವುದು ಅದ್ರ ಕಡೆ ಲಕ್ಕ ಕೊಡು. ಯಾವಾಗಲೂ ಇದ್ದದ್ದು ನೀ ಇಲ್ದಂಗೆ ಯಾವಾಗ ಕೇಳು. ಎಲ್ಲಾ ಅವಸ್ಥೆಯೊಳಗೂ ನೀನದಿ. ಎಚ್ಚರಿಕೆಯೊಳಗೂ ಅದಿ, ಕನಸಿನೊಳಗೂ ಅದಿ, ನಿದ್ದೆಯೊಳಗೂ ನೀನದಿ. ಆ ಒಂದು ಅವಸ್ಥೆಯೊಳಗೂ ಒಂದು ಅವಸ್ಥೆ ಇಲ್ಲ. ಇಷ್ಟು ಎಚ್ಚರಿಕೆಗಳು ಬಂದುವ ಉಳಿದಿಲ್ಲ, ಒಂದು ಕನಸನು ಉಳಿದಿಲ್ಲ, ನಿದ್ದೆ ಅವಸ್ಥೆನೂ ಉಳಿದಿಲ್ಲ. ಆದ್ರೆ ನೀ ಇರುವಂಗ ಅದೇ ಅದಿಯಲ್ಲ. ಅವುಗಳನ್ನೆಲ್ಲ ಅರಿಯುತ್ತಾ ಅವುಗಳಿಗೆ ಸಾಕ್ಷಿಯಾಗಿ ಎಷ್ಟು ಎಚ್ಚರಿಕೆಗೆ ಬಂದ್ರು, ಎಷ್ಟು ಕನಸಿ ತೋರಿದ್ರು ಅಲ್ಲಿ ನೀನ ಅದಿಯಲ್ಲ. ಕನಸಿನಾಗಿದ್ದವನು ನೀನ, ಎಚ್ಚರಿಕೆಯಾಗಿದ್ದವನು ನೀನ, ನಿದ್ದೆಯಾಗಿದ್ದವನು ನೀನ. ಯಾವಾಗಲೂ ಇರಾವ್ ನೀನು ಅನ್ನೋದನ್ನ ಖಾತ್ರಿ ಮಾಡು. ನಾನ ಹೊಕ್ಕೇನೆ ಅಂತ ತಿಳ್ಕೊಂಡೆ. ಬಂದದ್ದು ಯಾವ್ದು ಅದು ಹೊಕ್ಕೈತಿ. ಶರೀರ ಬಂದೈತಿ, ಶರೀರ ಹೊಕ್ಕೈತಿ. ಅವಸ್ಥೆಗಳು ಬರ್ತಾವ, ಅವು ಹೊಕ್ಕವ. ನೀನು ಅವುಗಳೆಲ್ಲ ಸಾಕ್ಷಿಯಾಗೈತಿ. ಅರು ಏನೈತಿ ಅದು ಎದ್ದಕ್ಕಿದ್ದಂಗೆ ಐತೆ. ಅರಿವಿಗೆ ಏನಾರ ಆಗೈತೆನ? ಏನಾರ ಆಗುದೆಲ್ಲ ಅರಿವಿಸ್ಕೊಳ್ಳೋದ್ರೊಳಗಾಗೈತಿ. ಅರಿವಿನಲ್ಲಿ ಏನಾಗಿಲ್ಲ. ಅರಿವ ನೀನದಿ, ನಿನಗೇನು ಆಗೇ ಇಲ್ಲ ಅನ್ನೋದನ್ನ ಅನುಭವದಿಂದ ಖಾತ್ರಿ ಮಾಡು. ಅಂದ್ರೆ ಚಿಂತೆ ಕಡಿತೈತಿ. ಅದಕ್ಕೆ ನೀನಂತ ನಂಬು. ಕೆಡ್ಲಾರ್ದಂತ ವಸ್ತು ನೀನದಿ. ದೇವ್ರ ದೇವರು ಅರು ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರತಿಲ್ಲವೆಂಬುದೇ ನಿಗಮೋಕ್ತಿ ಅಂತ. ಆ ದೇವ್ರ ನಾನದೇನಪ್ಪ ಅನ್ನೋದನ್ನು ನಂಬಲಿಲ್ಲ ಅಂದ್ರೆ ನಿನಗ ಹಾನಿ ಅದು. ಈಗ ನಂಬಿ ಅದ ನೀನಾಗ್ಬಿಡ್ಕು. ದೇವ್ರ ನೀನದಿ. ಯಾವಾಗಲೂ ಇದ್ದ ವಸ್ತು ಅದಕ್ಕೆ ದೇವ್ರು ಅಂತಾರ. ಒಮ್ಮೆ ಇದ್ದು ಒಮ್ಮೆ ಇಲ್ದಂಗ ಆಗುದೆಲ್ಲ ತೋರಿಕೆ. ಅದು ತೋರಿಡುವುದು ಮಾಯಾ. ಅಸ್ತಿತ್ವ ಇಲ್ಲ ಅದಕ್ಕೆ. ನಿನಗೆ ಹೆಂಗ ಅಸ್ತಿತ್ವ ಐತಿ, ಅದಕ್ಕೆ ಅಸ್ತಿತ್ವ ಇಲ್ಲ. ಇದ್ದ ವಸ್ತು ಅದ, ತಾನ ಅದ, ನನ್ನ ಹೊರತು ಮತ್ತೊಂದು ಯಾವುದೂ ಇಲ್ಲ ಅಂತ ಇದನ್ನ ಖಾತ್ರಿ ಮಾಡ್ಕೋ. ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡೆ ಅದನ್ನ ಅನುಭೋಗ್ತು. ಅವಾಗ ಚಿಂತೆ ಕಡಿದೈತಿ.